ನಮ್ಮ ಮರ್ಟಿಕ್ಯಾತ್ನಳ್ಳಿ ಗ್ರಾಮ ದೇವಾಲಯಗಳಿಂದ ಕೂಡಿರ್ತಕ್ಕಂಥ ಒಂದು ಊರು. ಎಲ್ಲಾ ದೇವರುಗಳು ಇರ್ತಕ್ಕಂಥ ಮಹಾಪವಿತ್ರವಾದಂಥ ಈ ನಾಡು. ಇವತ್ತು ಈ ಮನೆತನದವರು ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀ ರುದ್ರೇಗೌಡರು ಮತ್ತು ಮಕ್ಕಳು, ಸೊಸೆಯಂದರು, ಹೆಣ್ಣು ಮಕ್ಕಳು, ಕುಟುಂಬ ವರ್ಗದವರು, ಹಳಿಯಂದರು, ಮೊಮ್ಮಕ್ಕಳೆಲ್ಲರೂ ಕೂಡ ಕೃತಿಕ ಗೌಡ, ಸರಿಹಗೌಡ, ಚಾರುಗೌಡ, ಪುನರ್ವಿಗೌಡ, ನೋಡಿ ಒಳ್ಳೆಯ ಹೆಸರುಗಳು. ಈ ಮನೆತನದವರೆಲ್ಲರಿಗೂ ಕೂಡ ಮಾದೇಶ್ವರ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಮೈಕಾರ ಮಾದೇಶ್ವರನ ಪುಣ್ಯ ಗದ್ದಿಗೆಯನ್ನು ತಂದು ಮನೆಯಲ್ಲಿ ಇರಿಸಿ ಇವತ್ತು ಭಕ್ತಿಯ ಪ್ರಸಾದವನಿಕ್ಕೆ ಇವತ್ತು ಈ ಮೈಕಾರ ಮಾದಪ್ಪನ ಪುಣ್ಯ ಕಥೆಯನ್ನ ನಮ್ಮ ತಂಡದವರಿಂದ ಎರಡನೇ ಬಾರಿಯಾಗಿ ಮಲ್ಟಿಕ್ಯಾತ್ನಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮಾದೇಶ್ವರ ಒಳ್ಳೆಯದು ಮಾಡಲಿ. ಭಕ್ತರ ಮೊರೆಯನು ಆಲಿಸಿ ಉದಯಿಸಿದ ನಮ್ಮ ಮಹದೇವ, ಲೋಕ ಕಲ್ಯಾಣವ ಬಯಸಿ ಜಗದ ಜ್ಯೋತಿಯೋ ತಾನಾದ, ಜಗಕ್ಕೆ ಜ್ಯೋತಿಯೋ ತಾನಾದ. ಮಲ್ಲಯ್ಯ ಮಾದೇಶ್ವರ ಬಾರಕ್ಕೆ, ಬಸವೇಶ್ವರ ಬಾರಕ್ಕೆ, ಮನೆ ದೇವತೆ ಡಿಂಕದಮ್ಮ ತಾಯಿ ಬಾರಕ್ಕೆ, ಚಾಮುಂಡೇಶ್ವರಿ ಬಾರಕ್ಕೆ. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ, ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ನಾನಾದ, ಶಿವ ಜಗಕ್ಕೆ ಜ್ಯೋತಿಯೋ ನಾನಾದ. ಭಕ್ತರ ಮೊರೆಯನ್ನು ಆಲಿಸಿ ವಯಸ್ಸಿನಲ್ಲಿ ಸೆಳೆದನು ಅವನು ಎಲ್ಲರ ಮನವನ್ನು, ಹಾವು ಹಲ್ಲಿಗಳ ಪುಷ್ಪವ ಮಾಡಿ ಗುರುವಿಗೆ ನೀಡಿದನು. ಎಳೆಯ ವಯಸ್ಸಿನಲ್ಲಿ ಸೆಳೆದನು ಅವನು ಎಲ್ಲರ ಮನವನ್ನು, ಹಾವು ಹಲ್ಲಿಗಳ ಪುಷ್ಪವ ಮಾಡಿ ಗುರುವಿಗೆ ನೀಡಿದನು. ಅವಬಾಧೆಯಲ್ಲಿ ಅಳಲಿದ ಜನತೆಯ ನೋವನ್ನು ನೀಡಿದನು. ಭಕ್ತಿಯವಳೆ ಹರಿಸಿದನು, ಭಕ್ತಿಯವಳೆ ಹರಿಸಿದನು. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ, ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ನಾನಾದ. ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹದೇವ, ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯೋ ನಾನಾದ.
ನಡುಮಲೆಯ ಪಾದವ ಬೆಳೆಸಿದನು ಹೆಜ್ಜೆ ಹೆಜ್ಜೆಗೂ ಪವಾಡದಿಂದ ಹೊರೆದನು ಶರಣರನು ಶ್ರೀಶೈಲದಿಂದ ನಡುಮಲೆಯ ಪಾದವ ಬೆಳೆಸಿದನು ಹೆಜ್ಜೆ ಹೆಜ್ಜೆಗೂ ಪವಾಡದಿಂದ ಹೊರೆದನು ಶರಣರನು ಸಕಲ ರಾಜ್ಯದ ಜನತೆಯ ಮಾಲಿಗೆ ಏಳುಮಲೆಯ ಕೈಲಾಸವ ಮಾಡಿ ಲಿಂಗರೂಪಿಯಾದ ಶಿವನು ಒಳಗರೂಪಿಯಾದ ಭಕ್ತರ ಮೊರೆಯನ್ನು ಆಲಿಸಿ ಉದಯಿಸಿದ ನಮ್ಮ ಮಹಾದೇವ ಲೋಕ ಕಲ್ಯಾಣವ ಬಯಸಿ ಜಗಕ್ಕೆ ಜ್ಯೋತಿಯು ಆನಾದ ಶಿವ ಜಗಕ್ಕೆ ಜ್ಯೋತಿಯು ಜಗದೊಡೆಯನಾಗಿರ್ತಕ್ಕಂಥ ಮಾಯಿಕಾರ ಮಾದೇಶ್ವರನ ಕಥೆಯನ್ನು ಅನೇಕ ಬಾರಿ ನಾವು ಕೇಳಿದ್ರು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೇಳಬೇಕು. ಯಾಕೆ ಗೊತ್ತಾ? ಪ್ರತಿ ಅಮಾವಾಸ್ಯಕ್ಕೂ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋರಿದ್ದಾರೆ ಪುಣ್ಯಾತ್ಮರು. ಪ್ರತಿ ಅಮಾವಾಸ್ಯಕ್ಕೂ ಮಾದಪ್ಪನ ದರ್ಶನ ಮಾಡ್ತೀವಿ ಅಂದ್ರೆ ಅದೇ ಮಾದಪ್ಪ, ಅದೇ ರಸ್ತೆ, ಅದೇ ಬೆಟ್ಟ. ಯಾಕೆ ಹೇಳಿ? ಪ್ರತಿ ತಿಂಗಳಲ್ಲೂ ಮಾಡಿದಂತ ದರ್ಶನದಿಂದ ನಮ್ಮ ಪಾಪಗಳು ಕಡಿಮೆ ಆಗುತ್ತೆ. ಹಾಗೆ ಮಾದಪ್ಪನ ಕಥೆಯನ್ನು ಪ್ರತಿನಿತ್ಯವೂ ಕೇಳಿದ್ರು ಕೂಡ ನೆನೆದವರ ಮನದಲ್ಲಿ ಮಾದೇವ ತುಂಬಿದಾನೆ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ತುಂಬಿದಾನೆ. ಮಹಾದೇವನಿಲ್ಲದ ಸ್ಥಳವಿಲ್ಲ. ಈ ಮಹಾನುಭಾವನೆಗೆ ಸಿಹಿ ಊಟವನ್ನು ಮಾಡಿ ಭಕ್ತಿಯಿಂದ ಸಮರ್ಪಿಸಿ ಇವತ್ತು ಮಹಾಪವಿತ್ರವಾಗಿರ್ತಕ್ಕಂಥ ಗುರು ಹಿರಿಯರೆಲ್ಲರೂ ಕೂಡ ಸೇರಿ ಈ ಪುಣ್ಯ ಭಕ್ತಿಯಿಂದ ಇವತ್ತು ನಾವೆಲ್ಲರೂ ಕೂಡ ಸಾರ್ತಾ ಇದ್ದೇವೆ. ನಮಗೆ ನಿಮಗೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದು ಮಾಡ್ಲಿ ಅಂತ ಈ ಪವಿತ್ರವಾಗಿರ್ತಕ್ಕಂಥ ಶುಭ ವೇದಿಕೆಯಲ್ಲಿ ನಮಗೆ ಒಂದು ಗೌರವ ಸಮರ್ಪಣೆಯನ್ನ, ಶಾಲು ತುಂಬಾ ಚೆನ್ನಾಗಿದೆ, ಈ ಒಂದು ಗೌರವ ಚಿನ್ನದ್ದು ಅಂತ ಕಾಣಿಸುತ್ತೆ. ಅದರಿಂದ ಈ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅವನ ಕೃಪೆಗೆ ಪಾತ್ರ ಆಗೋಣ. ಜಗದೊಡೆಯನಾಗಿರ್ತಕ್ಕಂಥ ಮಾದೇಶ್ವರ ನಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ, ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರ್ತಕ್ಕಂಥ ಮಹಾಪವಿತ್ರವಾದ ಪುಣ್ಯಭೂಮಿ ಶ್ರೀಶೈಲ ಎಂಬತಕ್ಕಂಥ ಪುಣ್ಯಕ್ಷೇತ್ರ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಆತ್ಮಕೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಶೈವ ಕ್ಷೇತ್ರ. ಸುಂದರವಾದ ವಾಸ್ತುಶಿಲ್ಪಗಳು, ದೇವಸ್ಥಾನಗಳು, ಧರ್ಮಛತ್ರಗಳಿಂದ ಕೂಡಿರ್ತಕ್ಕಂಥ ಮಹಾಪುಣ್ಯ ಕ್ಷೇತ್ರ ಯಾವುದು? ಶ್ರೀಶೈಲ ಕ್ಷೇತ್ರ. ಅಲ್ಲಿ ಇಬ್ಬರು ಗಂಡ ಹೆಂಡತಿಯರು ವಾಸವಾಗಿದ್ದಾರೆ. ಗಂಡನ ಹೆಸರು ಶಿವದಾಸ ಅಥವಾ ಚಂದ್ರಶೇಖರ ಮೂರ್ತಿ ಅಂತ ಕರೀತಾ ಇದ್ದಾರೆ. ಅವನಿಗೆ ಓರ್ವ ಧರ್ಮಪತ್ನಿ ಇದ್ದಾಳೆ, ಅವಳನ್ನ ಉತ್ತರಾಜಮ್ಮ ಅಂತ ಕರೀತಾ ಇದ್ದಾರೆ. ಈ ಉತ್ತರಾಜಮ್ಮ ಶಿವದಾಸರಿಬ್ಬರು ಕೂಡ ಅಲ್ಲಿನ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀಶೈಲದ ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕಾ. ಶಿವನು ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರು ಹೇಳಿ ನೆಲೆಗೊಂಡಿರುವಂತೆ ಧರ್ಮಸ್ಥಳದಲ್ಲಿ ಮಂಜುನಾಥನಾಗಿ, ನಂಜನಗೂಡಿನಲ್ಲಿ ನಂಜುಂಡೇಶ್ವರನಾಗಿ, ಸೋಮೇಶ್ವರನಾಗಿ, ಅರ್ಕೇಶ್ವರನಾಗಿ ದೇವನೊಬ್ಬ ನಾಮ ಹಲವು. ನೋಡಿ, ಅಲ್ಲಿ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನಾಗಿ, ಪಕ್ಕದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂಥ ತಾಯಿ ಪಾರ್ವತಿ ಭ್ರಮರಾಂಬಿಕಾ ಎಂಬತಕ್ಕಂಥ ಹೆಸರಿನಿಂದ ನೆಲೆಗೊಂಡಿದ್ದಾಳೆ. ಈ ಪವಿತ್ರವಾಗಿರ್ತಕ್ಕಂಥ ಮನೆತನದವರೆಗೂ ಕೂಡ ಮಾದೇಶ್ವರನೇ ಮನದೇವನಾಗಿ, ಮನದೇವತೆಯಾಗಿ ಡಿಂಕದಮ್ಮ ಈ ಮನೆಯ ಮನದೇವತೆಯಾಗಿದ್ದಾಳೆ. ಆ ಪಾರ್ವತಿ ಅವತಾರ ನೂರಾರು, ಚಾಮುಂಡಿಯಾಗಿ, ಚಂಡಿಯಾಗಿ, ದುರ್ಗಿಯಾಗಿ, ಯಾವ ಕಾಳಿಯಾಗಿ, ಪ್ರತಿಯೊಂದು ಊರಲ್ಲೂ ಕೂಡ ಮಾರಮ್ಮ ತಾಯಿಯಾಗಿ ಈ ಮನೆತನದವರಿಗೆ ಡಿಂಕದಮ್ಮನಾಗಿ ನೆಲೆಗೊಂಡಿರ್ತಕ್ಕಂಥ ತಾಯಿಯ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಈ ಪವಿತ್ರವಾದ ಕರ್ಪೂರಾಚರಣೆ. ಅಮ್ಮ ಸರ್ವರ ಕಾಯುವ ಜಗನ್ಮಾತೆ
ಡಿಂಕದಮ್ಮ ತಾಯೇ ಡಿಂಕ ಗ್ರಾಮದಲ್ಲಿ ನೆಲೆಸಿರುವ ಕಿಡುಗಣ್ಣ ಪಾರ್ವತಿ ಡಿಂಕದಮ್ಮ ತಾಯೇ
ಆ ಮಹತಾಯಿ ಡಿಂಕದ ಮನನ ಕೊಂಡಾಡ್ತಾ ಪಾರ್ವತಿ ಜಗನ್ಮಾತೆ ಯಾವ ಶ್ರೀಶೈಲ ಪರ್ವತದಲ್ಲಿ ನೆಲೆಗೊಂಡಿರಬೇಕಾದ್ರೆ ಈ ಉತ್ತರಾದಿಮ ಶಿವದಾಸರಿಬ್ಬರು ಕೂಡ ಯಾವಾಗಲೂ ದೇವ್ರ ಧ್ಯಾನ ಪರಮಾತ್ಮನ ಪವಿತ್ರವಾಗಿರ್ತಕ್ಕಂಥ ಭಕ್ತಿ ಪೂಜೆಯನ್ನು ಮಾಡ್ತಾ ಕಾಲವನ್ನು ಕಳಿತಿರ್ಬೇಕಾದ್ರೆ ಭಗವಂತ ಇವರಿಗೆಲ್ಲಾ ಭಾಗ್ಯವನ್ನು ಕೊಟ್ಟಿದ್ದಾನೆ. ಇವರಿಗಿರ್ತಕ್ಕಂಥ ಏಕಮಾತ್ರ ದುಃಖ ಯಾವುದಪ್ಪ ಅಂದ್ರೆ ಮದುವೆಯಾಗ 14 ಸಂವತ್ಸರಗಳು ಕಳೀತಾ ಇದೆ, ಮಕ್ಕಳಿಲ್ಲ ಎಂಬತಕ್ಕಂಥ ದುಃಖ. ಬಹುಶಃ ಇಂದಿನ ಕಾಲದಲ್ಲಿ ನಾವು ಯಾವುದೇ ಕಥೆಯಲ್ಲಿ ಕೇಳಿದ್ರು ಇದು ಮೊಟ್ಟ ಮೊದಲು ಬರೋದು ಯಾವುದೋ ಮಕ್ಕಳಿಲ್ಲ ಎಂಬತಕ್ಕಂಥ ದುಃಖ. ಮಾದೇಶ್ವರ ಕತೆ ಕೇಳಿ, ಬಸವೇಶ್ವರ ಕತೆ ಕೇಳಿ, ಸಿದ್ಧಲಿಂಗೇಶ್ವರ ಕತೆ ಕೇಳಿ, ನಲ್ಲತಂಗಾದೇವಿ ಕತೆ ಕೇಳಿ, ಮಕ್ಕಳಿಲ್ಲ. ಅದಕ್ಕೆ ಇಲ್ಲಿ ಪರವಾಗಿಲ್ಲ, ಸುಮಾರಾಗವ ಚೆನ್ನಾಗ್ಯಾವ. ಅದಕ್ಕ ಯಾಕಂದ್ರೆ ಮಕ್ಕಳ ಭಾಗ್ಯವನ್ನ ಪರಮಾತ್ಮ ಇವತ್ತಿನ ಕಾಲದಲ್ಲಿ ಚೆನ್ನಾಗಿ ಕೊಟ್ಟವನೆ. ಹಿಂದಿನ ಕಾಲ ಮಗು ಪಡಿಬೇಕು ಅಂದ್ರೆ ಯಾಗ, ಯಜ್ಞ, ತಪಸ್ಸು, ಅವನ ಹೋಮ ಎಲ್ಲ ಮಾಡ್ತಿದ್ರು. ಪುತ್ರ ಕಾಮೇಷ್ಠಿ ಯಾಗ ಅಂತ ಮಾಡಿ ಚಿನ್ನದ ನೇಗೆಲ್ಲ ಕಟ್ಟಿ ಹೊಲವನ್ನು ಉತ್ತು ಆ ಫಲದಿಂದ ಮಕ್ಕಳನ್ನು ಪಡ್ಕೋತಿದ್ರು. ಈ ಸಂತಾನ ಭಾಗ್ಯಕ್ಕೋಸ್ಕರವಾಗಿ ಯಾರು ಈ ಉತ್ತರಾದಿಮ ಶಿವದಾಸರಿಬ್ಬರು ಕೂಡ ಭಕ್ತಿಯಿಂದ ಭಗವಂತನಲ್ಲಿ ಸ್ಮರಣೆ ಮಾಡ್ತಿರ್ಬೇಕಾದ್ರೆ ಇವರ ಒಂದು ಪುಣ್ಯವೋ ಭೂಲೋಕಕ್ಕೆ ಮಾಯಿಕಾರ ಮಾದೇಶ್ವರ ಹುಟ್ಟುವಂತ ಒಂದು ಶುಭ ಸೂಚನೆಯು ನೋಡಿ ಆ ವೇಳೆಗೆ ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮಹಾತ್ಮರು ಲೋಕಗಳನ್ನು ಸಂಚಾರ ಮಾಡ್ತಾ ಭೂತಳದ ಕಡೆ ಬರ್ತಾ ಇದ್ದಾರೆ. ಈ ಬರಲೇಬೇಕಲ್ಲ ಇವರು, ಎಲ್ಲಾ ಕಥೆಯಲ್ಲಿ ಇವ್ರು ಇದ್ಲೇಬೇಕು. ಇವ್ರಿದ್ರೇನೆ ಕತೆ ಮುಂದಕ್ಕೆ ಹೋಗೋದು. ನಮ್ ಇವತ್ತಿನ ಕಾಲದಲ್ಲೂ ಅಷ್ಟೇ, ಇವ್ರು ಅಣ್ಣ ತಮ್ದಿರ್ ಮಸ್ತಾಗವರ, ಸ್ವಲ್ಪ ಇಲ್ಲಿ ಕಮ್ಮಿ ಅನ್ನಂಗದ. ಇಲ್ವೇ ಇಲ್ವಾ? ಒಳ್ಳೇದಾಗ್ಲಿ ಬಿಟ್ಟಾಕ, ಇಲ್ಲಿ ಇಲ್ವೇ ಇಲ್ವಂತೆ. ಆದ್ರೂ ಕೂಡ ನೀವು ಮಧ್ಯದಲ್ಲಿ ಎದ್ದೋದ್ರೆ ನೀವೇ ಅವರು ಅಂತ ತಿಳ್ಕೊಬೇಕಾಯ್ತದ. ಅದಕ್ಕೆ ಈಗಾಗಲೇ ಒಂದ್ಕಿಂತ ಔಷಧಿ ಹೊಡಿಸ್ತಾವೆ. ಈಗ ಯಾರು ತೂ ಕುಡಿಸಬಾರ್ದು, ಎದ್ದೋಬಾರ್ದು ಅಂತ. ಅದರಿಂದ ಕುಡೀರಿ, ಅದಕ್ಕೆ ಬೇಡ ಅಂದ್ಬಿಟ್ರಿ ಔಷಧಿ ಹೊಡೆದ್ರೆ ಸ್ವಲ್ಪ ಕುಡಿದ್ರು ವಾಸಿಕಣ. ಯಾಕಂದ್ರೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಮಾದೇಶ್ವರನ ಕಥೆಯನ್ನು ಪೂರ್ತಿಯಾಗಿ ಕೇಳಬೇಕು ಅನ್ನೋದಕ್ಕೆ ನೋಡಿ ಈ ನಾರದ ಮಹಾತ್ಮರು ಭೂತಳದ ಕಡೆ ಬರ್ತಾ ಇದ್ದಾರೆ. ಜಗದೊಳಗೆ ಅವರ ಒಂದು ಅಪಾರವಾಗಿರ್ತಕ್ಕಂಥ ಸಂಚಾರ ಸಿದ್ಧಲಿಂಗೇಶ್ವರ, ಮಾದೇಶ್ವರ, ಬಸವೇಶ್ವರ ಇಂಥವರೆಲ್ಲ ಅವತಾರ ತಾಳುವುದಕ್ಕೆ ಕಾರಣ ನಮ್ಮ ಈ ಕಥೆಯಲ್ಲೂ ಕೂಡ ಬರ್ತಾ ಇದ್ದಾರೆ. ಮಹಾದೇವ ಶಂಭೋ ಮಹಾದೇವ. ನಟವರ ಗಂಗಾಧರ, ನಟವರ ಗಂಗಾಧರ, ಉಮಾಶಂಕರ, ಹಿರಿಯ ವಿನೋದ ವಿಹಾರ. ನಟವರ ಗಂಗಾಧರ, ಜನನ ಮರಣೊಂದು ದುರಂಗವಾಗಿ ಜನರೇ ಕಾಯಾಗಿ ನೀನೆ ಕಲಿಯಾಗಿ ನನರಂಗರಾಗಿ ನೀನೆ ಕಲಿಯಾಗಿ ನಟವರ ಗಂಗಾಧರ, ಉಮಾಶಂಕರ, ಹಿರಿಯ ವಿನೋದ ವಿಹಾರ. ನಟವರ ಗಂಗಾಧರ. ಭೂಮಂಡಲವನ್ನು ಸುತ್ತಾಡ್ಕೊ ಬರ್ತಿರ್ಬೇಕಾದ್ರೆ ನಾರದರು ಮೊಟ್ಟ ಮೊದಲಲ್ಲಿ ಬಂದಿದ್ದಾರೆ. ಗಮನ ಕೊಡಿ. ಈಗಿನ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ತಾಳ್ಬೆಟ್ಟ ಅಂತ ಸಿಗುತ್ತೆ ನೋಡಿ, ಅಲ್ಲಿಗೆ ಮೊಟ್ಟ ಮೊದಲು ಬಂದದ್ದು ನಾರದರು. ಮಾದಪ್ಪ ಬಂದ ಮೇಲೆ ಅದು ತಾಳ್ಬೆಟ್ಟ ಆದದ್ದು. ಅದಕ್ಕೆ ಮುಂಚೆ ನಾರದರು ಅಲ್ಲಿಗೆ ಯಾಕೆ ಬಂದಿದ್ರು? ಅಲ್ಲಿ ಬೆಟ್ ಕುರುಬರು, ಜೇನು ಕುರುಬರು, ಸೋಲಗರ ಜನ, ಕಂಪಣಗರ ಜನ ಕರಿಕಲ್ಲನ್ನಿಟ್ಟುಕೊಂಡು ಕಲ್ಲನೇ ದೇವರು ಅಂತ ಪೂಜೆ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಅಭಯವನ್ನು ಕೊಟ್ಟು ಹೇಳ್ತಾರೆ, ನಿಮ್ಮ ಒಂದು ಭಕ್ತಿ ಅಪಾರವಾಗಲಿ, ನಿಮ್ಮ ಮುಗ್ಧ ಭಕ್ತಿಗೆ ಪರಮಾತ್ಮ ಬೇಗ ಒಲಿತಾನೆ. ಬೇಡರ ಕಣ್ಣಪ್ಪನ ವಂಶಸ್ಥರು ನೀವು, ಮುಂದೆ ಅವನನ್ನೇ ಪೂಜೆ ಮಾಡುವ ಭಕ್ತಿ ನಿಮಗೆ ಸಿಗುತ್ತೆ ನೋಡಿ. ಇವತ್ತು ಮಾದೇಶ್ವರನ ಬೆಟ್ಟದಲ್ಲಿ ಪೂಜೆ ಮಾಡೋರು ಕಂಪಣಗರ ಕುಲದವರು, ಬೇಡ ಕಂಪಣಗರ ಕುಲದವರು, ಅವರೇ ಅಲ್ಲಿಗೆ ಅರ್ಚಕರು. ಇಂಥ ಭಕ್ತಿ ನಿಮಗೆ ಸಿಗುತ್ತೆ ಅಂತ ನಾರದ್ರು ಮುಂಚಿತವಾಗಿ ಹೇಳಿ ಅವರಿಗೆ ಅಭಯವನ್ನೆತ್ತು ಮುಂದೆ ಬರ್ತಿರ್ಬೇಕಾದ್ರೆ ಈಗ ನಾನೇ ತಲೆದ ಮಂದಿ ಬಲಕ್ಕೆ 5 ಕಿಲೋಮೀಟರ್ ದೂರ ಹೋದ್ರೆ ಕೊಂಬಡಿಕ್ಕಿ ಪಾದದಾರಿ ಅಂತ ಕರೀತಾರೆ.
ಆವತ್ತಿನ ಕಾಲದಲ್ಲಿ ಒಬ್ಬ ದುಷ್ಟನಾಗಿರ್ತಕ್ಕಂಥ ರಾಕ್ಷಸವಾಸವಾಗಿದ್ದ ಅವನೇ ದಿದಿಂಬಿಯ ಮಗನಾಗಿರ್ತಕ್ಕಂಥ ಶ್ರವಣ. ಆ ಶ್ರವಣ ವಕ್ರ ರಾಕ್ಷಸ. ಅವನು ಯಾರು ಶಿವ ಅಂತಾರವರೆಲ್ಲ ಎಳ್ಕೊಂಬಂದ್ ಚಿತ್ರ ಹಿಂಸೆ ಕೊಡೋದು. ಲೋಕಕ್ಕೆಲ್ಲ ನಾನೇ ಶಿವ, ನಾನೇ ಸರ್ವೇಶ್ವರ. ನೋಡಿ, ಜಗದೊಡೆಯನಾದ ಪರಮಾತ್ಮನ ಅವತಾರಕ್ಕೆ ಏನೇನು ಕಾರಣಗಳು? ಈ ರಕ್ಕಸನಾವಳಿಯನ್ನು ಮಟ್ಟ ಹಾಕುವುದಕ್ಕೋಸ್ಕರವಾಗಿ ಪರಮಾತ್ಮನ ಅವತಾರವಾಗಲೇಬೇಕು ಅಂತ ನಾರದರಿಗೆ ಎರಡು ವಿಚಾರ ಸಿಕ್ತು. ಎರಡು ವಿಚಾರ ತಿಳ್ಕೊಂಡ ನಾರದರು ಕೈಲಾಸಕ್ಕೆ ಹೋಗ ಮಾರ್ಗದಲ್ಲಿ ನಮ್ಮ ಕನ್ನಡ ನಾಡಿನ ಅನೇಕ ಕಡೆ ಸುತ್ತಾಡ್ಕೊ ಬರ್ತಿರ್ಬೇಕಾದ್ರೆ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರ, ಜ್ಞಾನಗಳು ತುಂಬಿ ತುಳುಕಾಡ್ತಾ ಇದೆ. ಆಹಾ, ಈ ಅಜ್ಞಾನ ದೂರವಾಗಿ ಸುಜ್ಞಾನ ಬೆಳಗಬೇಕಾದ್ರೂ ಕೂಡ ಪರಮಾತ್ಮನ ಅವತಾರವಾಗಬೇಕು ಅಂತ ನಾರದರಿಗೆ ಮೂರು ವಿಚಾರ ಸಿಕ್ತು. ಮೂರು ವಿಚಾರ ತಿಳ್ಕೊಂಡು ನಾರದರು ಕೈಲಾಸಕ್ಕೆ ಹೋಗೋ ಮಾರ್ಗದಲ್ಲಿ ಶ್ರೀಶೈಲದ ಕಡೆ ಬಂದ್ರಲ್ಲ, ಅಲ್ಲಿ ಉತ್ತರಾಜಮ ಶಿವದಾಸರಿಬ್ಬರು ಕೂಡ ಬರುತ್ತಿರುವ ನಾರದರನ್ನು ಕಂಡು ಫಲಪುಷ್ಪ ತಾಂಬುಲಾದಿಗಳನ್ನು ನಾರದರ ಮುಂದೆ ಇಟ್ಟು ತಮ್ಮ ಮಕ್ಕಳಿಲ್ಲದ ದುಃಖವನ್ನು ನಾರದರ ಮುಂದೆ ಹೇಳ್ಕೋತಾರೆ. ಅಳಬೇಡ ತಾಯಿ, ನಂಬಿ ಕರೆದರೆ ಓ ಎನ್ನನೇ ಶಿವನು, ನಂಬಿದವರಿಗಿಂಬಾಗಿಪ್ಪುವನು ನಮ್ಮ ಗುರು ಶಂಭುಲಿಂಗನು. ನಂಬದವರನ್ನ ಶಿವ ಯಾವತ್ತೂ ಕೈ ಬಿಡಲ್ಲ ತಾಯಿ. ನಿಮ್ಮ ಅಚಲವಾದ ಭಕ್ತಿ ನಿಷ್ಠೆಗಳಿಂದ ಇನ್ನು ಕೆಲವು ದಿವಸದೊಳಗಾಗಿ ಜಗತ್ ಕಲ್ಯಾಣ ಬಯಸುವಂತ ಮಹಿಮಾ ಪುರುಷನ ನಿಮ್ಮ ಮಡಿಲಲ್ಲಿ ಹುಟ್ಟುತ್ತಾರೆ. ಇದು ಸಂತೋಷ ವಿಚಾರ ಅಂತಾಗ ಪೂಜ್ಯರೇ, ಈ ಜಗದೊಳಗೆ ನಮ್ಮನ್ನ ಮಕ್ಕಳಿಲ್ಲದವಳು ಅಂತ ಒಂದು ಕಡೆ ಹಾಡ್ಕೋತಾರೆ, ಇನ್ನೊಂದು ಕಡೆ ಈಗ ಮಕ್ಕಳಾಗೋದು ಉಂಟಾ ಅಂತಾನೆ ಹಾಡ್ಕೋತಾರೆ. ಆದ್ರೆ ಮತ್ತೆ ಕೆಲವರು ಗಂಡ ಹೆಂಡ್ತಿರು ಅಂದ್ರೆ ಇಂಥ ಶರಣರಾಗಿರ್ಬೇಕು ಅಂತ ಕೊಂಡಾಡ್ತಾರೆ. ಈ ಉಭಯ ದುಃಖಗಳಿಂದ ದೂರ ಮಾಡುವುದಕ್ಕೆ ನಮಗೊಂದು ಸಂತಾನ ಭಾಗ್ಯವಾದರೂ ಸಾಕು ಅಂತ ಪಾದಗಳಿಗೆ ನಮಸ್ಕರಿಸುತ್ತಿರಬೇಕಾದ್ರೆ ನಾರದರು ಈ ನಾಲ್ಕು ವಿಚಾರವನ್ನು ಹೊತ್ತು ಕೈಲಾಸ ಪರ್ವತದ ಕಡೆ ಬರ್ತಾ ಇದ್ದಾರೆ. ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ. ಕೈಲಾಸಕ್ಕೆ ಬರ್ತಿದ್ದಾಗೆ ಕೈಲಾಸವೆಲ್ಲ ನಿಶ್ಶಬ್ದವಾಗೋಯ್ತು. ನಾರದರು ಬಂದ್ರು. ಇವ್ರು ಬಂದ್ರೆ ಸುಮ್ಮನೆ ಬರಲ್ಲ, ಏನಾದ್ರೂ ಹೊಸ ವಿಚಾರ ತಕೊಂಡ್ಬಂದಿರ್ತದೆ. ಇದಕ್ಕೆ ನಾರದ್ರು ಕಲಹ ಪ್ರಿಯರು, ಕುಚೋದ್ಯಗಾರರು, ಜಗಳಗಂಟರು, ಕಿತ್ಲಗಾರರು. ಇಲ್ಲೂ ಅವರ ಎಷ್ಟೂರ್ಲಿಲ್ಲ, ಸ್ವಲ್ಪ ಕಮ್ಮಿ. ಇಲ್ಲೂ ಅವರ ಒಟ್ಲೆ. ಇಲ್ಲೇನಾಗಿದೆ? ನಾರದರು ಬರ್ತಿರ್ಬೇಕಾದ್ರೆ ಶಿವನ್ ಕೇಳ್ತಾರೆ, ನಾರದ ಎಲ್ಲಿಂದ ಪ್ರಯಾಣ ಬೆಳೆಸ್ಕೊ ಬರ್ತಾ ಇದೆಯಾ? ಲೋಕದ ವಿಚಾರವೇನು ಅಂದಾಗ, ಪರಮೇಶ್ವರ ನಾನು ಈಗ ತಾನೇ ಭೂಲೋಕದಿಂದ ಬರ್ತಾ ಇದ್ದೇನೆ. ಭೂಲೋಕದಲ್ಲಿ ಒಂದು ಕಡೆ ದುಷ್ಟ ದುರ್ಮಾರ್ಗಗಳೆಲ್ಲ ತುಂಬಿಕೊಂಡ ಅಜ್ಞಾನ ಮಂಗಳ ಕಾರ್ಯವು ನಡೀತಾ ಇದೆ. ಮತ್ತೊಂದು ಕಡೆ ದುಷ್ಟನಾಗಿರ್ತಕ್ಕಂಥ ಶ್ರವಣನ ಅಟ್ಟಾಸ, ಇನ್ನೊಂದು ಕಡೆ ಬೇಡರ ಕಂಪಣಗರ ಭಕ್ತಿ, ಮತ್ತೊಂದು ಕಡೆ ಉತ್ತರಾಜಮ ಶಿವದಾಸರಿಬ್ಬರು ಸಂತಾನ ಭಾಗ್ಯಕ್ಕೋಸ್ಕರವಾಗಿ ನನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಅನುಗ್ರಹಿಸು ಪರಮಾತ್ಮ, ಅನುಗ್ರಹಿಸುವಂದಾಗ ನಿಜ ನಿಜ ಅಯ್ಯೋ, ನಿಜತ್ವದಿಂದ ಭೂಲೋಕದಲ್ಲಿ ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿ ನನ್ನ ನಿರ್ಮಾಯ ಕಳೆಯ ಭೂಲೋಕದಲ್ಲಿ ಅವತಾರವನ್ನು ತಾಳುತ್ತೆ. ಆ ನಿರ್ಮಾಯ ಕಳೆಯಿಂದ ದುಷ್ಟನಾಗಿರ್ತಕ್ಕಂಥ ಶ್ರವಣನ ಸಂಹಾರವಾಗುತ್ತೆ. ಬೇಡರ ಕಂಪಣಿಗರಿಗೆ ಶಿವಲಿಂಗ ಧಾರಣೆ ಆಗುತ್ತೆ. ಆದರೆ ಉತ್ತರಾಜಮನ ಹೊಟ್ಟೆಯಲ್ಲಿ ಮಾತ್ರ ಮಕ್ಕಳಾಗೋಲ್ಲ ನಾರದ. ಅಲ್ಲಿದ್ದ ಗಣಪತಿ ನಂದೀಶ್ವರ ಹೇಳ್ತಾರೆ, ಪರಮಾತ್ಮ ಮಕ್ಕಳಿರುವ ಭಾಗ್ಯ ಅವಳಿಗಿಲ್ಲ ನಿಜ, ಮಕ್ಕಳನ್ನೆತ್ತಿ ಮುದ್ದಾಡುವ ಭಾಗ್ಯವಿದೆಯಲ್ಲ. ಹೌದೌದು, ಆಗಿದ ಮೇಲೆ ನೀನು ಮಹದೇವನಾಗುಟ್ಟಬೇಕಾದ್ರೆ ನಿನಗೆ ತಂದೆ ತಾಯಿಗಳು ಬೇಡವೆ, ಒಳ್ಳೆ ಪುಣ್ಯಕ್ಷೇತ್ರ ಬೇಡವೆ? ಅದಕ್ಕೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ನೀನು ಶ್ರೀಶೈಲದಲ್ಲಿ ಯಾಕೆ ಹುಟ್ಟಬಾರದು, ಉತ್ತರಾಜಮ ಶಿವದಾಸರಿಗೆ ಏಕೆ ಸಾಕು ಮಗನಾಗಿ ಸಿಕ್ಕಬಾರದು? ಇದರಿಂದ ಅವರ ದುಃಖವೂ ದೂರವಾಗುತ್ತೆ, ಭೂಮಂಡಲವೆಲ್ಲ ಶಿವಮಯವಾಗುತ್ತೆ ಎಂದಾಗ ನಿಜ ನಿಜ ಅಯ್ಯೋ, ನಿಜತ್ವದಿಂದ ನಾನು ಭೂತಳದಲ್ಲಿ ಹುಟ್ಟಿ ಉತ್ತರಾಜಮ ಶಿವದಾಸರಿಗೆ ಸಾಕು ಮಗನಾಗಿ ಸಿಕ್ಕಿ ನನ್ನ 12 ವರ್ಷ ಬಾಲಲೀಲೆಗಳನ್ನಾಲಿ ಕಳೆದು ತದನಂತರ ಸುತ್ತೂರು, ಕುಂತೂರು, ಸರಗೂರುಗಳೆಂಬತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ 77 ಮಲೆಗಳ ತನಕ ಶಿವಭಕ್ತಿ ಎಂಬ ಬೀಜವನ್ನು ಬಿತ್ತಿ ಉಗೆ ಉಗೆ ಮಹಾತ್ಮಲ್ಲಯ್ಯ ಅಂತ ಕೂಗಿದವರ ಜೀವನವನ್ನು ಪಾವನಗೊಳಿಸ್ತೇನೆ ಎಂದಾಗ ಕೈಲಾಸದಲ್ಲಿ ಢಮರುಗ ಕೊಂಬುನಾದ ತಮಟಗಳು ಢಮಢಮನೆ ಮುಳುಗ್ತಾ ಇದೆ ನೋಡಿ. ಇಲ್ಲಿ ಶಿವನ ಆಶೀರ್ವಾದ ಮಾಡುವುದಕ್ಕೂ, ಇಲ್ಲಿ ಉತ್ತರಾಜಮ ಶಿವದಾಸರಿಬ್ಬರು ಕೂಡ ಅವತ್ತು ಊಟೋಪಚಾರಗಳನ್ನು ಮುಗಿಸಿ ಪೂಜೆಯೆಲ್ಲ ಮುಗಿಸಿ ಮಲಗಿದ್ದಾರೆ. ಬೆಳಗಿನ ಜಾವದ ಕನಸು. ಬೆಳಗಿನ ಜಾವದ ಕನಸಿನಲ್ಲಿ ಶಿವ ಪ್ರತ್ಯಕ್ಷನಾಗಿದ್ದಾರೆ. ಉತ್ತರಾಜಮನವರೇ, ಶಿವದಾಸರೇ, ನಿಮ್ಮ ಹೊಟ್ಟೆಯಲ್ಲಿ ಮಕ್ಕಳಿಲ್ಲ ತಾಯಿ, ಆದರೆ ನಿಮಗೊಂದು ಮಗುವನ್ನು ನಾನು ಕರುಣಿಸುತ್ತಿದ್ದೇನೆ. ಆ ಮಗುವು ಊರ ಹೊರಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಿಮಗೋಸ್ಕರವಾಗಿ ಮಲಗಿದೆ. ಆ ಮಗುವನ್ನು ಕರೆತಂದು 13ನೇ ದಿವಸ ಆ ಮಗುವಿಗೆ ಮಹಾದೇವ ಎಂಬುದಾಗಿ ನಾಮಕರಣ ಮಾಡಿ ನಿಮ್ಮ ಬಾಳು ಬಂಗಾರವಾಗಲಿ. ಶಿವೋಹಂ.
ಶಿವೋಹಂ ಶಿವೋಹಂ ಪಟ್ಟನ್ ಕಂಡ್ಬಿಡ್ತಾಳೆ. ಅಷ್ಟೊತ್ತವರೆಗೂ ಕಂಡ್ರದು ಕಾಣಿಸು. ಈ ಜಗತ್ತಿನಲ್ಲಿ 7 ತರದ ಕನಸು ಬೀಳ್ತಾವಂತೆ. ಈ ಮಲಗುವಾಗ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗ್ತಾರಲ್ಲ ಅವ್ರಿಗೆ ಸುಸ್ವಪ್ನ. ಎಡಮಗ್ಲ ಮಲಗಿ ಬಲಮಗ್ಲ ಹೇಳ್ತಾರ ಒಳ್ಳೊಳ್ಳೆ ಕನಸೆ ಬೀಳ್ತಾವಂತೆ. ಬಿದ್ದ ಕನಸಲ್ಲೇ ನಿಜವಾಯ್ತವಂತೆ. ಇದಕ್ಕೆ ಸುಸ್ವಪ್ನ. ಪಕ್ಕದಲ್ಲಿ ಗಾಡಾಗತ್ತಕ ಸತ್ತೋದ್ರು ಸಾಯಲ್ಲ ನೋಡಪ್ಪ. ಇನ್ ಕೆಲವರಿಗೆ ದುಸ್ವಪ್ನ ಅಂದ್ಬಿಟ್ಟು ಬೀಳುತ್ತೆ. ಈ ಲೋಕದ ವ್ಯವಹಾರಗಳನ್ನೆಲ್ಲ ತಲೆಗಚ್ಚಕ ಮನಿ ಕತ್ತಾರೆ. ಈ ಮಾದಪ್ಪನ ಕತೆನ ಅರ್ಧಂ ಕೇಳ್ಬಿಟ್ಟು ಹೋಯ್ತಾರ ನೋಡಿ, ಅವ್ರಿಗೆ ಬೀಳೋದಿದು. ಇನ್ನು ಲೋಕದ ವ್ಯವಹಾರಗಳೆಲ್ಲ ತಲೆಗಚ್ಚ, ನಾಳೆ ಬಡ್ಡಿ ದುಡ್ಡು ಬೇರೆ ಬಂತು, ಚೀಟಿ ಬೇರೆ ಕಟ್ಟಬೇಕು, ಕಂತ್ ಬೇರೆ, 6 ಸಂಘದಲ್ಲಿ ಬೇರೆ ದುಡ್ಡು ಎತ್ಬಿಟ್ಟಿನಿ. ಇನ್ನೊಂದು ಎತ್ಕೊಳಕಿಲ್ಲ ನೋಡ್ಬಿಟ್ಟು ಅಯ್ಯೋ ಕೊಡಲ್ಲ ಅಂದ್ಬಿಟ್ರು ಕಣ. ಇದನ್ನೇ ಕಟ್ಟಕ್ಕಾಗದೆ ಊರ್ ಬಿಡವತ್ತಾಗದ. ನೀ ಏನ್ ಬಿಡ್ಬೇಕಾಗಿಲ್ಲ, ಅವರೇ ಬಿಡಿಸ್ತಾರ. ಸುಮಾರು ಜನ ಬಿಟ್ಟಾರ. ಯಾಕಂದ್ರೆ ಇಲ್ಲಿ ಅವ್ರೆ ನೋಡಿ ಕೊಳಗೆಲ್ಲ ಬಿಟ್ಬಿಟ್ಟು ಬಂದಿಗೆ ಮೈಸೂರು ಸೇರೋಣ ಸಂಘದ ಏಟು ಅವ್ರು ಹುಡುಕ್ತಾವ್ರೆ, ಇನ್ನೂ ಸಿಕ್ಕಿಲ್ಲ. ಫೇಸ್ಬುಕ್ ಅಲ್ಲಿ ತೋರಿಸ್ತೀರಿ ತಾಳೆ ನೋಡಿ. ಇಲ್ಲಿ ಅವನವ ಯಾಕ ಒಳ್ಳೆ ಕಲಾವಿದ್ರು, ಆದ್ರೆ ಸಂಘದ ಏಟು ಏನು ಮಾಡಕ್ಕಾಗಿಲ್ಲ. ಕೊಳೆಗೆಲ್ಲ ಬಿಟ್ಬಿಟ್ಟು ಬಂದಿಗೆ ಮೈಸೂರು ಸೇರೋಣ. ಇವರು ವಿಳಾಸ ಬಂಡಿಪಾಳ್ಯ. ಇಲ್ಲೇನಾಗಿದೆ, ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಈ ಪುಣ್ಯ ಕಥೆಯಲ್ಲಿ ನೋಡಿ ಚೆನ್ನಾಗಿದೆ. ಇದಕ್ಕೆ ಸುಸ್ವಪ್ನ ದುಸ್ವಪ್ನ ಅಂತ ಕರೀತಾರೆ. ಇನ್ನು ಕೆಲವು ಕಡೆ ಹೆಂಗಸರು ಮಾತಾಡ್ಕೊಂಡು ಹಂಗೋದು ಯಾಕೋ 5-10 ಸ್ವಪ್ನವೇ ಸರಿಲ್ಲಕ್ಕವ. ಮನೆ ಕತ್ತು ಅಂದ್ರೆ ಬರ ಬಳಗಾಜು ಕುಂಕುಮ ಹುಲ್ಲ 6 ಗಟ್ಲೆಲ್ಲ ಕಾಣಿಸ್ಕತ್ತದ. ಮೊನ್ನ ಪೋಕ್ಲೈನ್ಲಿ ಕುಂಕುಮ ಆಗದು ತುಂಬದಾಗ ಆಯ್ತಿತ್ತು. JCB ಕುಂಕುಮ ತುಂಬದಾಗ ಆಯ್ತಿತ್ತ. ಹಂಗಾರ ಹೂವು ಕುಂಕುಮ ಕಾಣಿಸ್ಕೊಂಡ್ರೆ ಯಾವಳ ಮುತ್ತೈದ ಸಾಯ್ತಾಳ ಬಿಡು. ಯಾವ ಮುತ್ತೈದವಳ ಸಾಯಲ್ಲ. ಇವು ಮನೆ ಕಳವತ್ತ ಯಾವ ಮನಗಿಲ್ಲ ಅಂದ್ರೆ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗಿಲ್ಲ. ಅದಕ್ಕೆ ದೇವ್ರ ಸ್ಮರಣೆ ಮಾಡಿ ಮಲಗು. ಉಘೇ ಮಲ್ಲಯ್ಯ. ಅಯ್ಯೋ ಟೀ ಕೊಟ್ಟದಲ್ಲ ಕೂಗಿದ್ಯಾಕ. ಉಘೇ ಮಾಯ್ಕಾರ. ಕೂಗಿದವರ ಬಾಳನ್ನ ಹಸನಾಗಿಡ್ತಾನೆ ಮಹಾದೇವ. ಕೂಗಿದವರ ಜೀವನವನ್ನ ಪಾವನವಾಗಿಡ್ತಾನೆ ಮಹಾದೇವ. ಕೂಗಿದ್ರು ಕೂಗಿ, ಕೂಗದಿರಿಲ್ಲ. ಉಘೇ ಮಾಯ್ಕಾರ. ಒಳ್ಳೇದಾಯ್ತದ ಬಿಡಿ. ಈ ಉತ್ತರಾಜಮ ಶಿವದಾಸರಿಬ್ಬರು ಕೂಡ ಬೆಳಗಿನ ಜಾವದಲ್ಲಿ ಕಂಡಂತ ಕನಸನ್ನ ಗಂಡನಿಗೆ ಹೇಳಿ ಇಬ್ಬರು ಊರಾಚೆ ಬರ್ತಾ ಇದ್ದಾರೆ. ಊರಾಚೆ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಆಸನ ಬಿಲ್ಪತ್ರೆಯ ರಾಶಿ ಮೇಲೆ ತಾನು ಹುಟ್ಟಿದ ಕಂದ. ಹಣೆಯಲ್ಲಿ ಭಸ್ಮ ಕೊರಲಿ ರುದ್ರಾಕ್ಷಿ, ಕಂಠದಲ್ಲಿ ಶಿವಲಿಂಗ, ಶಿವಮಾಲೆ ಉಳ್ಳವನಾಗಿ ಮಲಗಿದ್ದಾನೆ. ಗಂಡ ಹೆಂಡತಿರಿಬ್ರು ಕೂಡ ಬೆಚ್ಚಿ ಬೆರಗಾಗೋದ್ರು. ಎಂಥ ಮಗು ನೋಡೋದಿಕ್ಕೆ 2 ಕಣ್ಣು ಸಾಲದು ಆಗಿದೆಯಲ್ಲ. ನೋಡ್ದೇನೆ ಎಷ್ಟು ಚೆನ್ನಾಗಿ ಮಲಗಿದೆ ಮಗು. ಹೇಗೆ ಅಳ್ತಾ ಇದೆ ನೋಡೆ ಮಗು. ಈ ಹುಟ್ಟದಾಗಲೇ ಮಕ್ಕಳು ಅಳ್ತಿರ್ತಾವಂತೆ. ಯಾಕೆ ಗೊತ್ತಿಲ್ವಂತ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ. ಮಾನವ ಜಗಕ್ಕೆ ನೀ ಬರುವಾಗ ನೀನೊಬ್ಬನ ಅಳುತ್ತಿದ್ದೆ, ಜಗವೆಲ್ಲ ನಗುತ್ತಿತ್ತು. ಮಾನವ ನೀ ಜಗವ ಬಿಟ್ಟು ಹೋಗುವಾಗ ನೀನೊಬ್ಬ ನಗುತ್ತಿದ್ದೆ, ಜಗವೆಲ್ಲ ಅಳುತ್ತಿತ್ತು ಕಾಣ. ಎಂತ ಅರ್ಥ ಇದೆ ನೋಡಿ. ಒಂದ್ ಕೂಸು ಹುಟ್ಟಿತು ಅಂದ್ರೆ ಮನಮಂದವ್ರಿಗೆಲ್ಲ ಖುಷಿ. ಅಲ್ಲಿಂದಲೇ ಫೋನು, ಗಂಡು ಕಳು ಗಂಡು. ಹಾಳಾದ ಫೋನ್ಗಳು ಬೇರೆ ಸರಿಯಾಗಿ ಕೇಳಲ್ಲ. ಇಲ್ಲಿ ಏನಾಗಿದೆ, ಹುಟ್ಟದಾಗ್ಲಿ ಎಲ್ಲಾರ್ಗೂ ಖುಷಿ. ಆ ಕೂಸು ಮಾತ್ರ ಅಳ್ತಿರುತ್ತೆ. ಗಂಡ ಹೆಂಡ್ತಿರ್ ಕೇಳಂಗಿಲ್ಲ. ನಾನು ಯಾನ ಅಂತಿದ್ದೀನಿ, ನನ್ನಾಗೂ ಇಲ್ಲ ನಿನ್ನಾಗೂ ಇಲ್ಲ. ನೀ ಮೂವ ಕಂಡ ರಾಗಿ ಮುದ್ದ ಕಂಡಾಗ ಎತ್ ಮಡಗಿದೆ ಇಲ್ಲ. ನೀ ಏನು ಇಲ್ಲಕ್ಕ ಕುತ್ಕಳೆ ಮೂಗ್ನೊಳಗೆ ಹೆಗ್ನೊಳೆ ಅಲ್ಲ ನಿಮ್ಮಾಗಿ. ಅಲ್ಲಿ ನೋಡಿ ವಕ್ರ ತುಂಡಾಗ ಹೆಂಗದ ಕೂಸು. ಆದ್ರೆ ಅಲ್ಲೋಡಿ ಈಗ್ಲೇ ಹೆಂಗವನ. ನಮ್ಮ ವಂಶದಲ್ಲಿ ಇಂಥ ಕೂಸು ಹುಟ್ಟೇ ಇಲ್ಲ. ವಕ್ರ ತುಂಡನ್ ಕಂಡಾಗ ಹುಟ್ಟಾನ. ಎಷ್ಟು ಚೆನ್ನಾಗವ್ರೆ ನೋಡಿ. ಅಂದ್ರೆ ಹುಟ್ಟದಾಗ ಮಗು ಅಳ್ತಿರುತ್ತೆ, ನಾವೆಲ್ಲ ನಗ್ತಾ ಇರ್ತೀವಿ. ಸತ್ತಾಗ ಆತ್ಮ ನಗ್ತಾ ಇರುತ್ತಂತೆ. ಈ ಜಗದ ಜಂಜಾಟ ಮುಗಿತು ಆತ್ಮ ಹೊಟ್ಟೋಯ್ತಾ ಇರುತ್ತಂತೆ ನಗನಾಡ್ತಾ. ಆಗ ನಾವ್ ಈ ಚಣ ಇಟ್ಕೊಂಡು ನಾವೆಲ್ಲ ಅಳ್ತು ಕೂತ್ಕೋತೀವಿ. ಇದೇ ನೋಡಿ ಹುಟ್ಟು ಸಾವಿನ ತಾರತಮ್ಯ. ಹುಟ್ಟದಾಗ ಮಗು ಅಳುತ್ತೆ, ನಾವು ನಗ್ತೀವಿ. ಸತ್ತಾಗ ಆತ್ಮ ನಗುತ್ತೆ, ನಾವು ಜೋರಾಗಿ ಅಳ್ರ. ಇನ್ನು ಜೋರಾಗೆ ಈಗ ಅಳಕೋಬಿಡಿರಿ. ಇದೇ ನೋಡಿ ಹುಟ್ಟು ಸಾವಿನ ತಾರತಮ್ಯ. ಇಲ್ಲಿ ಅಳುತ್ತಿರೋ ಮಗು ನೆತ್ಕೊ ಬರ್ತಾ ಇದ್ದಾರೆ ಗಂಡ ಹೆಂಡ್ತಿರು. ತೊಟ್ಟಿಲ ಕಟ್ಟೋಣ ಬಾ, ಕಂದನ ತೂಗೋಣ ಬಾ, ಜೋಗುಳ ಆಡೋಣ ಬಾ, ಮುದ್ದಾಗಿ ನಲಿಯೋಣ ಬಾ.
ಚಂದ ತೊಟ್ಟಿಲ ತೊಟ್ಟಿಲ ಕಟ್ಟೋಣ ಬಾ ಕಂದನ ತೂಗೋಣ ಬಾ ಆಡೋಣ ಬಾ ಮುದ್ದಾಗಿ ನಲಿಯೋಣ ಬಾ ಓ ಕಂದನೆ ಮುದ್ದು ಬಂಗಾರನೆ ಕಂದನೆ ಬಾನಂದ ಕಂದನೆ ಬಾನಂದ ಕಂದನೆ. ಮನೆ ಕರ್ಕೊ ಬರ್ತಾ ಇದ್ದಾರೆ ಜನಜಾತ್ರೆ ಮಗುವನ್ನು ನೋಡೋದಿಕ್ಕೆ. ಏಕೆಂದ್ರೆ ನಮ್ಮ ಕನ್ನಡ ನಾಡಿನ ಅದರಲ್ಲೂ ಈ ಪವಿತ್ರವಾಗಿರ್ತಕ್ಕಂಥ ದಕ್ಷಿಣ ಭಾಗದ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಇಬ್ಬರು ಆರಾಧ್ಯ ದೇವರು, ಅದರಲ್ಲಿ 3 ಜನ ಆಗ್ತಾರೆ. ಒಂದು ಮಹದೇಶ್ವರ, ಮತ್ತೊಬ್ಬ ಮಂಟೇಸ್ವಾಮಿ, ಇನ್ನೊಬ್ಬ ಜಗದೊಡೆಯನಾಗಿರ್ತಕ್ಕಂಥ ಸಿದ್ದಪ್ಪಾಜಿ. ಈ ಆರಾಧ್ಯ ದೇವಗಳು ಜಗದೊಳಗೆ ಅಪಾರವಾದದ್ದು ನೋಡಿ. ಅದಕ್ಕೆ ಈ ಸಂದರ್ಭದಲ್ಲಿ ಮಂಟೇಸ್ವಾಮಿಯವರ ಒಂದು ಗೀತೆಯನ್ನು ಆಡುವುದರ ಜೊತೆಗೆ ಕೋರಿಕೆ ಅಪೇಕ್ಷೆ ಮೇರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಕೂಡ ಆಡ್ತಾ ನಿಮ್ಮನ್ನು ರಂಜಿಸ್ತಾ ಇವತ್ತು ಮಾದಪ್ಪನ ಕಥೆಯನ್ನು ಸಂಪೂರ್ಣವಾಗಿ ಕೇಳೋಣ ಈ ಮಂಟೇಸ್ವಾಮಿಯವರ ಒಂದು ಗೀತೆಯ ಜೊತೆ. ಉತ್ತರ ದೇಶದಿಂದ ಬಂದವನೇ ಬೊಬ್ಬೆಗೌಡನ ಪುರದ ನೆಲೆಯಾದವನೇ ಘನಲೀಲಿ ಸಿದ್ದಪ್ಪಾಜಿಯ ಧರೆಯೊಳು ಮೆರೆಸಿದವನೇ ಧರ್ಮಗುರುವೇ ಮಂಟೇದ ಲಿಂಗಯ್ಯ ಗುರುವೇ ಮಂಟೇದ ಲಿಂಗಯ್ಯ. ಮರೆಯಾದೆಯ ಗುರುವೇ ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ನಾಳೆ ಬರುವ ಬಲಿಯ ಸಾರಿ ನಾಳೆ ಬರುವ ಬಲಿಯ ಸಾರಿ ಪಾತಾಳ ಲೋಕವ ಸೇರಿ ಮರೆಯಾದೆಯ ಗುರುವೇ ಮರೆಯಾದೆಯ. ಧರೆಗೆಲ್ಲ ದೊಡ್ಡವನ
ಬೆಳಕು ನೀಡಿ ಗುರುನಾದೆಯ ಸರಿದಾರಿ ತೋರಿ ಎಂದು ಮರೆಯಾದೆಯ ನನ್ನಂಬುದರರಿಗೆಯೆಂದು ಸಾರಿರುವೆಯ ನರರಂಬು ಬೇಡವೆಂದು ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ನಾಳೆ ಬರುವ ಕಲಿಯ ಸಾರಿ ನಾಳೆ ಬರುವ ಕಲಿಯ ಸಾರಿ ಪಾತಾಳ ಲೋಕವ ಸೇರಿ ಮರೆಯಾದೆಯ ಒಪ್ಪಿಕೊಂಡ ಮೊದಲಲ್ಲಿ ನೀನು ಮಣ್ಣೇರ ಸ್ವಾಮಿಯಾಗಿ ನೆಲೆಯಾದೆಯ ಮರೆಯಾದೆಯ ಗುರುವೇ ಉಘೇ ಮಾತ್ಮಲ್ಲಯ್ಯ. ಇಲ್ಲಿ ಮನೆ ಕರ್ಕೊಂಡ್ ಬಂದಿರಬೇಕಾದ್ರೆ ಮಗುವನ್ನು ನೋಡೋದಕ್ಕೆ ಎಷ್ಟೋ ಜನ ಜಾತ್ರೋಪಾದಿಯಲ್ಲಿ ಮನೆ ಮುಂದೆ ಸೇರಿದ್ದಾರೆ. 13ನೇ ದಿವಸ ಮಗುವಿಗೆ ನಾಮಕರಣ ಕೀರ್ತನಾಕಾರರು ಪಂಡಿತೋತ್ತಮರು ತಿಳಿದಂತಹ ಜ್ಞಾನಿಗಳೆಲ್ಲ ಮನೆ ತುಂಬೋಗಿದ್ದಾರೆ. ಮಗುವಿಗೆ ಹೊಸ ಹೆಸರು ಉತ್ತರಾಜಮ ಶಿವದಾಸರು ವಿಶೇಷವಾಗಿ ನಾಮಕರಣ ಮಾಡೋದಕ್ಕೆ ಯಾರನ್ನು ಕರೆಸಿದ್ದಾರೆ? ವ್ಯಾಘ್ರಾನ್ನ ಮಹರ್ಷಿಗಳನ್ನು ಬರಮಾಡಿದ್ದಾರೆ. ವ್ಯಾಘ್ರಾನ್ನ ಮಹರ್ಷಿಗಳು ಮಾದೇಶ್ವರ ಮೊದಲನೇ ಗುರುಗಳು. ಅವ್ರು ಹೇಳ್ದಾಗೆ ನಡೀತಿತ್ತು. ಈಗ ಬಂದು ಬೇರೆ ಯಾವ್ದಾದ್ರೂ ಹೆಸರಿಟ್ಬಿಟ್ರೆ ಏನ್ ಮಾಡೋದವ್ರು? ಲೇ, ಗುರುಗಳು ಬರ್ತಿದ್ದಾಗೆ ಕನಸು ಕಂಡದ್ದು, ಮಗು ಸಿಕ್ಕದ್ದು ಎಲ್ಲವನ್ನ ಗುರುಗಳಿಗೆ ವಿವರವಾಗಿ ಹೇಳ್ಬಿಡೋಣ. ಹಾಗೆ ಅವರು ಅರ್ಥ ಮಾಡಿಕೊಂಡು ಮಹಾದೇವ ಅಂತ ಹೆಸರಿಡ್ತಾರೆ. ಅದು ಬಂದ್ರು ಗುರುಗಳು ನೋಡುವಂತ ಗಂಡೆ ಹೆಂಡತಿರಿಬ್ಬರು ಬಾಗಿಲಲ್ಲಿ ಪಾದ ಪೂಜೆ ಮಾಡಿ ಒಳಗ್ ಕರ್ಕೊ ಬರ್ತಿದ್ರೆ, ವಸ್ತಿಲೊಳಗೆ ಹೆಜ್ಜೆ ಇಡ್ತಿದ್ದಾಗೆ ತೊಟ್ಟಿಲಲಾಡುವ ಬಿದಿಗೆಯ ಚಂದಮಾಮನಂತ ಕಂದನನ್ನು ನೋಡಿ, ಉತ್ತರಾಜಮನವರೇ ಎಂತ ಸಾಕ್ಷಾತ್ ಶಿವಸ್ವರೂಪ ಆದ ಮಗುವನ್ನು ಪಡ್ಕೊಂಡಿದ್ದೀರ ತಾಯಿ. ಸ್ವಾಮಿ, ಅದೊಂದು ದೊಡ್ಡ ಕತೆ. ನೀವು ಒಳಗಡೆ ಬಂದ್ರೆ ಮಗು ಹೇಗ್ ಸಿಕ್ತು ಎಲ್ಲವನ್ನೂ ಹೇಳ್ಕೊಡ್ತೀವಿ. ಆಮೇಲೆ ನೀವು ನಾಮಕರಣ ಮಾಡುವಂತೆ ಒಳಗೆ ಬನ್ನಿ. ಒಳಗೆ ಬಂದು ನಿಮ್ಮನ್ನು ಕೇಳಿ ನಾಮಕರಣ ಮಾಡುವುದೇನಿದೆ ತಾಯಿ? ಈ ಮಗುವಿನ ಮುಖಭಾವನೆಗಳನ್ನು ನೋಡಿದ ಕೂಡಲೇ ನನ್ನ ಆಗ್ಲೇ ಹೆಸರು ಕರೆದಾಗಿದೆ. ಸ್ವಾಮಿ, ಆಗ್ಲೇ ಹೆಸರು ಕರೆದಾಯ್ತಾ? ಏನಂತ? ಗಂಡ ಹೆಂಡತಿ ಹೇಳೋದಕ್ಕಿಂತ ಮುಂಚೆನೆ ಗುರುಗಳ ಬಾಯಿನಲ್ಲಿ ಏನಂತ ಬರ್ತಾ ಇದೆ? ಮಹಾದೇವ, ಮುತ್ತು ಮಹಾದೇವ, ನಗಮುಖವುಳ್ಳ ಮಹಾದೇವ, ಇಂದ್ರ ಮಹಾದೇವ, ಚಂದ್ರ ಮಹಾದೇವ, ದುಂಡು ಮಹಾದೇವ, ಮಹಾದೇವ. ಕನಸಲ್ಲಿ ಕಂಡದ್ದನ್ನು ಹೇಳೋದಕ್ಕಿಂತ ಮುಂಚೆನೇ ಗುರುಗಳ ಬಾಯಿನಲ್ಲಿ ಏನಂತ ಹೆಸರು ಬಂತು? ಮಹಾದೇವ. ನೋಡಿ, ಇಂದ್ರ ಕಾಲದಲ್ಲಿ ಹೆಸರಿಟ್ರೆ ಹೆಸರಿಗೆ ರೂಪಕ್ಕೆ ತಕ್ಕ ಹಾಗೆ ಮಹಾದೇವಪ್ಪ, ವೀರಭದ್ರಪ್ಪ, ನೀಲಕಂಠಗೌಡ, ಶಂಕರಗೌಡ, ಕೃಷ್ಣೇಗೌಡ, ಮಾದೇಗೌಡ, ಲಕ್ಷ್ಮೀ, ಸರಸ್ವತಿ, ಕೋಮಲವತಿ, ಮಲ್ಲಮ್ಮ, ಕೆಂಪಮ್ಮ, ದಂಡಮ್ಮ, ಮಾಸ್ತಮ್ಮ, ಅಷ್ಟಮ್ಮ, ಕಪ್ರಮ್ಮ, ಮುಳ್ಳಾಚಮ್ಮ, ಸತ್ತುಟ್ಟಮ್ಮ, ಉಪ್ಪಿಟ್ಟಮ್ಮ, ನೀಲಮ್ಮ, ಮುದ್ದಮ್ಮ, ಗೌರಮ್ಮ, ಮಷ್ಣಿ, ಗುಡ್ಮಿ, ಜೊಲ್ಲಿ, ಜೊಲ್ಲಮ್ಮ ಅಂತ, ಮುಳ್ಕಟ್ಟಮ್ಮ. ನೋಡಿ ಎಂತಂತ ಹೆಸರುಗಳು. ಅವತ್ತನ ಕಾಲದಲ್ಲಿ ತಮ್ಮ ಮನದೇವರ ಹೆಸರನ್ನ ಮಕ್ಕಳಿಗೆ ಇಟ್ಕೊಂಡು ಕರೀತಿದ್ದ ಕಾಲ. ಇವತ್ತಿನ ಕಾಲದಲ್ಲಿ ಸುಟ್ಟಾಕೆ ಮುಂಚೆ ಹೆಸರಿಟ್ಕೋತಾರೆ. ಮೊಬೈಲ್ ತೀಡ್ಬಿಟ್ಟು ನೆಟ್ಟಲ್ಲಿ ಹುಡುಕ್ತಾರ. ಗಂಡ ಆದ್ರ ಲೂನಾ ಅಂತ ಇರ್ತೀನಿ, ಹೆಣ್ಣಾದ್ರ ಪೀನಾ ಅಂತ ಇರ್ತೀನಿ. ಅದಕ್ಕೆ ಅದು ಲೂನನೂ ಆಗಲ್ಲ, ಪೀನನೂ ಆಗಲ್ಲ, ಒಳಗೆ ಸತ್ತೋಯ್ತದ. ಹುಟ್ಟಿದ ಮೇಲೆ ಕೆಲವು ಕಡೆ ನೋಡಿ ಪೈಪೋಟಿ. ಯಾವ್ದೋ ಊರ್ಲಿ 3 ಜನ ವಾರವ್ರಿಗೆ ತಿರಿದ್ರಂತೆ, ಅಣ್ಣ ತಮ್ದಿರು ಇಡ್ತಿರು. ಇವ್ ಹೆಂಗ್ ಮಾಡ್ತಾಳೆ ಹಂಗೆ ಅವಳು ಮಾಡ್ಬೇಕು, ಅವ ಹೆಂಗ್ ಮಾಡ್ತಾಳೆ ಹಂಗೆ ಅವಳು ಮಾಡ್ಬೇಕು ಆಟ. ಇವಳು ಹಸಿರು ಬಣ್ಣ ಹೊಡಸ್ತಾರ, ಅವಳು ಹಸಿರು ಬಣ್ಣನೇ ಹೊಡಸ್ತಿದ್ಲು. ಇವಳು ಗಂಡ ಸ್ಕೂಟರ್ ತಕೊಂಬಿಟ್ಟ ಅಂತ ರೀ, ಸ್ಕೂಟರ್ ತಂದಿರ್ಸ್ರಿ, ನಂಗೆ ಓಡ್ಸಕ್ ಬಲ್ಲಕವೇ, ನಿಂಗೆ ಇನ್ನೇನ್ ಬಂದ ದೊಡ್ಡ ರೋಬರವನೆ. ಅವಳ ಗಂಡ ನೋಡಲ್ ಒಂದೇ ಚಕ್ರದಲ್ಲಿ ಓಡಿಸ್ತಾನಂತ, ಮುಂದ್ಗಡೆ ಟೈರೇ ಸಮದಿಲ್ವಂತ. ನಿನ್ಗೆ ಅದು ಬರಲ್ವಲ್ಲ, ಲೋನ್ಗೆ ಪಾನ್ಗೆ ತಂದಿಲ್ಸು, ಮನ ಮುಂದೆ ಒಂದು ನಿಂತಿಲ್ಲಿ ನೋಡೋ, ನೀನ್ ಅಮೇಕು ಓಡ್ಸಕ್ ಆಗದ್ರ ತಳ್ಕ ತಿರುಗಡೆ ತಕಲ್ಸು. ಈ ತರ ಪೈಪೋಟಿ ಆ ಜೀವನ ನಡೀತಿರ್ಬೇಕಾದ್ರ ಅಪರೂಪಕ್ಕೆ ದೊಡ್ಡವನ ಹೇಳ್ತೀವಿ ಒಂದ್ ಗಂಡ ಮಗ ಆಗ್ಬಿಡೋದು. ಈ ಗಂಡು ಕೂಸು ಆಯ್ತಿದಾಗೆ ಕೂಸ್ನೆ ಎತ್ಕೊಂಡ್ ಬಂದ್ಬಿಟ್ಟಾಳ ಬೀದ್ಗ ತೋರ್ಸಕ. ನಾ ಮಾಡ್ತಾರೆ ಮಾಡ್ರ ಮತ್ತೆ ಗೊತ್ತಾಯ್ತ. ಈಗ ಒಂದ್ ಬಣ್ಣ ಹೊಡಿಸ್ಬಿಟ್ರು, ಒಂದ್ ಬಣ್ಣ ಹೊಡಿಸ್ಬಿಡೋದು, ಒಂದ್ ಸ್ಕೂಟರ್ ತಕೊಂಡ್ಬಿಟ್ರು, ಸ್ಕೂಟರ್ ತಕೊಂಡ್ಬಿಡೋದು, ಹಂಗ ಅಂತಿದ್ದ. ಹೆಂಗಿದ್ದು ಇದೇನ್ ಕಾಕ್ ನಂಗ್ಲಿ ಮಾರದ್ದ?
ಶೆಟ್ರ ಅಂಗಡಿ ತಕೊಂಬಂದಾರ. ಎಲ್ಲಿ ತಕೊಂಬಂದಾರ ಅಂದೆ? ಕರ್ಕಬೆಲ್ಲ ಗುರುಗಳನ್ನ. ಚಿಕ್ಕ ಗುರುಗಳು ಬಂದ್ರು. ತಗಳಿ ಗುರುಗಳೇ 101 ರೂಪಾಯಿ ದಕ್ಷಿಣ ಮಾಡಿದ್ರೆ ಆಗ್ನೇನ ಸಾವಿರ ಜಾಸ್ತಿ. ಅವ್ರ ಎದುರಿಗೆ ಎದ ಮೆಟ್ಕೊಂಡು ತಿರುಗಾಡದಾಗಿರ್ಬೇಕು, ಹೆಸರು ಹೆಂಗಿರ್ಬೇಕು ಅಂತ ಊರಿಗಿಂತ ಜೋರಾಗಿರ್ಬೇಕು. ಸ್ವಾಮಿಗಳು ಬೆವಂತ್ಕೊಂಡ್ಬಿಟ್ರು. ಇದು ಯಾವುದೇ ಊರಿಗಿಂತ ಜೋರಾಗಿರೋದು. ನಾವು ಕಾಲಕ್ಕೆ ತಕ್ಕಾಗ ಏನು ಮಾಡಕ್ಕಾಗಲ್ಲ, ಬದಲಾವಣೆ ಆಗ್ಬೇಕು ಅಂತ ಊಟ ಮಾಡಿ ಎಲ್ಲಾಡ್ಕೆ ಹಾಕೊಂಡು ಗುರುಗಳು ಈಚೆ ಬಂದ್ರಲ್ಲ, ದೂರದಲ್ಲಿ ನೋಡಿದ್ರಲ್ಲ ಒಂದ್ ಗುಡ್ಡ ಕಾಣಿಸ್ತು. ಇದು ಎತ್ಕೊಂಬಂದ್ ಮಾಡ್ಬಿಟ್ರೆ ಅವಳಿಗೆ ಸರಿ ಇತ್ತ ಅಂದದೆ. ಅವ ನಿನ್ನ ಮಗನ ಹೆಸರು ಗುಡ್ಡಪ್ಪ ಆಗ್ಬೈದ ತಾಯಿ. 5 ಕ್ಲಾಸ್ ಕಬಿಡ್ಬದಿ ಅವಳು ಇಟ್ಟಿಲ್ಲ ಅಂತ ಹೆಸರಿಸಿದ ಕೂಸ್ ಕಾಪಟ್ಟಿ ಗುಡ್ಡನ ತಂದು ಇಟ್ಬಿಟ್ರಲ್ಲ ಬದಿ. ದಿನ ನಮ್ಮಟ್ಟಿಗೆ ಬನ್ನಿ ನಾಷ್ಟಕ ಅಂದವ. ಬಿಟ್ರು ಸಾಕು ಬಿದ್ದೋಡ್ಬಿಡ್ತೀನಿ ಅಂತವ್ರೆ. 2 ವರ್ಷ ತುಂಬಿಲ್ಲ ನೋಡಿ. ಎದುರುಗಡೆ ಮನೆ ಇದ್ಲಲ್ಲ ಪಕ್ಕದ ಮನೆಯವಳು, ಇವಳು 6 ಜೊತೆ 8ನೇವ ಏನ್ ಸಾಪದಪ್ಪ ಆಗ್ತಾಳ. ಒಂದ್ ಕೂಸ್ ಎತ್ಬಿಟ್ಟು ನಲಿತದ ತೀರ್ಕ ನನ್ ಸಾವತಿ ಎಂತದಾರ ನಂಗೊಂದ್ ಕೊನ ಕೊಡ್ಲಿ ಸುಬಿಡು. ಅವಳಿಗಿಂತ ಹೆಚ್ಚಾಗಿರೋ ಗುರುಗಳನ್ನ ಕರ್ಕೊಂಬಂದ್ ಅವಳಿಗಿಂತ ಹೆಚ್ಚಾಗಿರೋ ಹೆಸರು ಇಡಿಸ್ತೀನಿ. ನಾಯಿ ಅಂತ ಮಗ ಅಂತ ಗೊತ್ತಿಲ್ಲ. ಅವಳು ಗುಡ್ಡೆ ಗಡ್ಡೆ ಎಲ್ಲ ಉದುರು ಬಿದ್ದೋಗ್ಬೇಕು. ಅವಳಿಗೆ ನಲಿತಾಳ ಕ್ವಾಟ್ಗಲ್ ನನ್ ಸಾವತಿ, ಬಿರ್ಕ್ ನನ್ ಸಾವತಿ. ತಲೆ ನೋಡು, ತಲೆ ಉಚ್ಚಿ ಹಂಗ್ ಬಿಟ್ಕೊಂಡು ಹೆಂಗ್ ನಲಿತಾಳ ತೀರ್ಕ ನನ್ ಸಾವತಿಯ. ನಾ ಕಾಣ್ಯನ ಇದ್ರ ಬೇಡಗ ಇಲ್ಲಿ ಒಯ್ತಾ ಬತ್ತ ಸುಮ್ನೆ ಎಲ್ಲಾರನು ಬೈತಾಳ. 7 ವರ್ಷ ತುಂಬ್ತಿರ್ಬೇಕಾದ್ರೆ 1 ಗಂಟೆ ಮಗ ಆಗ್ಬಿಡದ. ಕರ್ಕಬೆಲ್ಲ ಗುರುಗಳು ಅವಳ ಮನಗ್ ಬಂದಿರಲ್ಲ, ಅವ್ರೇ ಆಗ್ಬೇಕು. ಬಿಡ್ಬೇಡ ಎತ್ತಾಕಂಬ, ಅವರೇ ಆಗ್ಬೇಕು. ಬುದ್ಧಿಯವ್ರು ಬಂದು ತಗೊಳ್ಬದಿ. 101 ಕಾಲು 102 ಮಡಗಿನಿ. ಹೆಸರು ಹೆಂಗಿರ್ಬೇಕು ಗೊತ್ತಾ? ಗುಡ್ಡಿಕ್ಕಿ ಜೋರಾಗಿರ್ಬೇಕು. ಅನ್ಕ ನೋಡಿಯಲ್ಲಿ ಹೆಂಗ್ ನಿಲ್ಸಿದ್ದು, ಎತ್ತಿ ಬುಂಡ ಮೇಲೆ ಬಿಟ್ಬಿಟ್ರ ಕಾಯಿ ಎಡೋಳ ಆಯ್ತಲ್ಲ ಹಂಗ ಆಗ್ಬಿಡ್ಬೇಕು ಬುಂಡ. ಬುದ್ಧಿಯವ್ರು ಅಂತಾರೆ ಹಿಂಗೆ ದೊಡ್ಡದು ಅಂತ ಹೇಳ್ತಾರಲ್ಲಪ್ಪ. ಎಲ್ಲಾರ್ಗು ಒಂಥರದ ಹಿಂಸೆ ಆದ್ರೆ ನನಗೊಂಥರದ ಹಿಂಸೆ ಆಗೋಯ್ತಲ್ಲ ಅಂತ. ಊಟ ಮಾಡಿ ಎಲ್ಲ ಅಡ್ಕೆ ಹಾಕೊಂಡು ಈಚೆ ಬಂದ್ರಲ್ಲ ಗುರುಗಳು. ದೂರದಲ್ಲಿ ನೋಡಿದ್ರು ಚಾಮುಂಡಿ ಬೆಟ್ಟ ಕಾಣಿಸ್ತು. ಇಂಥ ಗುಡ್ಡಗಳು ಅದೆಷ್ಟು ಹಾಕ್ಬೇಕ ಬೆಟ್ಟಕ್ಕಮ್ಮ. ನಿನ್ನ ಮಗನ ಹೆಸರು ಬೆಟ್ಟಪ್ಪ, ಇವ ಗುಡ್ಡಪ್ಪ. ಈ 3 ನೈವೇದ್ಯದಲ್ಲಿ ಇವ ತಿರುಪತಿ ಧರ್ಮಸ್ಥಳ ಎಲ್ಲಕ್ಕೂ ಬುಂಡೆ ಗಿಂಡೆ ಎಲ್ಲೂ ಮಾಡಿಸ್ಕೊ ಬಂದ್ಬಿಟ್ಟಾಳೆ. ಎಂತದಾರು ಒಂದ್ ಕೂಸಾಗ್ಬಿಡು, ಸಂತಿಗೆ ಸತ್ತೋಗ್ಬಿಡು. ಬುದ್ಧಿಯವ್ರನ್ನೇ ಸಾಯಿಸದಾಗ್ಬಿಡಮೇಕುವೆ. ಈ ತರ ಪೈಪೋಟಿ ಆಗಿರ್ಬೇಕಾದ್ರೆ ಹೊಟ್ಟೆ ಕಿಚ್ಚಿನ ಪೂಜೆ, ಹೊಟ್ಟೆ ಕಿಚ್ಚಿನ ದೇವ್ರಿಗೆ ಪ್ರೀತಿ ಅಂತ ನೋಡಿ 2 ವರ್ಷ ತುಂಬ್ತಿರ್ಬೇಕಾದ್ರೆ 3ನೇ ಒಳಗೂ 1 ಗಂಟೆ ಭಾಗ ಆಗ್ಬಿಡ. 3ನೇ ಒಳಗೆ ಗಂಟೆ ಕೂಸಾಯ್ತು ಅಂತಾಗ್ಲೇ ಸ್ವಾಮಿಗಳಿಗೆ ಚಿಕನ್ ಗುನ್ಯ, ಡೆಂಗು, ಒಮಿಕ್ರಾನ್, ಕೊರೋನಾ ಎಲ್ಲ ಹೊಸೋಸಿ ಬಂದ್ಬಿಟ್ಟದ. ಕಾಟ 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 ನಡಕ್ತಾರೆ. ಬರೇ ನಮ್ಮ ಅಕ್ಕ ಒಂದ್ ಕೂಸ್ ಹೇಳ್ತಾಳೆ, ಅಪರೂಪಕ್ಕ ಬ್ಯಾಗನ್ ಬರ್ಬೇಕಂತ ಬನ್ನಿ, ಬರ್ನಿಲ್ಲ ಅಂದ್ರೆ ಅವಳೇ ಬತ್ತಾಳೆ ಇಲ್ಗ. ನಿಮ್ಮ ಅಕ್ಕ ಕೂಸ್ ಎತ್ಬಿಟ್ಲಪ್ಪ 8.5 ತಿಂಗಳಿಗೆಯ. ಬೇಗನ್ ಬರ್ಬೇಕಂತ ಬನ್ನಿ. ಬುದ್ಧಿಯವರು 8:45 ಊರು ಬಿಟ್ಬಿಡೋ ಅಂತಿದ್ರು. 8:15 ಎತ್ ಮಾಡ್ಬಿಟ್ಟು ಕೂತಾಳ. ಬುದ್ಧಿಯವ್ರು ಸಿಗಾಕೊಂಡ್ರು. ಬಂದರ ಇಲ್ವ ಹೇಳಿ ಈಗ? ಜ್ವರಕಾಯ ಬರಕ್ಕಾಗಲ್ಲ. ಬರ್ದಾರ ಅವಳೇ ಬಂದಾಳಂತ. ಬೇಡ ನಡೆಯಪ್ಪ, ನಿಮ್ಮ ಅಕ್ಕ ಮೊದ್ಲೇ ಸರಿಲ್ಲ. ಬುದ್ಧಿಯವರು ನಳ್ಳ ಆಡ್ಕೊಂಬಂದ್ರು. ಏನ್ ಹೇಳು ಖುಷಿ ತಗೊಳ್ಬದೇ. 101 ಕಾಲು 303 ಮಡಗಿನಿ. ಹೆಸರು ಹೆಂಗಿರ್ಬೇಕು ಗೊತ್ತಾ? ಗುಡ್ಡ ಬೆಟ್ಟಕ್ಕೆ ಜೋರಾಗಿರ್ಬೇಕು. ಇದಕ್ಕ ಅವಳ ಮನೆ ಕಿಲ್ಗುಡ್ತಿರೊಳಗೆ ಕರೆಂಟ್ ಹೊಡೆದ್ಬಿಟ್ರ ಕೂತಿದಾರೆ. ಜರ್ಯ ಬಾಂಡ್ಲಿ ಎಣ್ಣೆ ಕಾದದ ಎತ್ತಿ ಬುಂಡೆ ಮೇಲೆ ಓದ್ಬಿಟ್ರೆ ಕೆಂಪಗಿರ ಬುದ್ಧಿಯವ್ರು ಕರ್ಗಾಗ್ಬಿಡ್ಬೇಕು ನೀವು. ಅವಳು ಮನ ಒಳಗವಳೆ. ಎಲ್ಲೇ ಕೂಸ್ ಹೆಂಗಿದ್ದು ತೋರ್ಸವ ನೋಡು. ಎಡೆ ಬಂದೇನೋ ನೋಡೋ ತಾಳಪ್ಪ ಬಸವೇಶ್ವರ ಅಂತ. ಕೂಸ್ ನೋಡಿದ್ರೆ ಅದು ಕಿಯೋ ಅಂತದ ಮೂದೇವಿ. ಹುಟ್ಟದಾಗ್ಲೇ ಸತ್ತೋಗಿದ್ರೆ ನನಗೆ ಯಾಕೆ ಹಿಂಸೆ ಆಯ್ತಿತ್ತು. ಮಕ್ಳು ಹುಟ್ಟಿದ್ರ ಪಂಚಾಂಗ ತೆಗೆದು ನೋಡ್ತಾರೆ. ಅವು ಅಪ್ಪನ ಕೇಳು, ಸ್ವಾದ್ರ ಮಾವನು ಕೇಳು ಅಂತ ಬರೋದು ಕೇಳಿವ್ನಿ. ಇಬ್ಬಟ್ಟು ಎತ್ತದ್ ಉಟ್ಬಿಟ್ಟು ಸ್ವಾಮಿಗಳಿಗೆ ಕೇಡ್ ತಂದ್ ಮಾಡ್ಬಿಟ್ಟು ಕೂತದಲ್ಲ. ಈಗ ಯಾವ ಹೆಸರು ಇಡ್ಲಪ್ಪ? ನನ್ನ ತಲೆ ಮೇಲೆ ಒಳ್ಳೆ ಪರ್ವತ ಜ್ಞಾಪಕಕ್ಕೆ ಬಂದ್ಬಿಡ್ತು. ಬುದ್ಧಿಯವ್ರಿಗೆ ಜರ್ರ ಪರ ಎಲ್ಲ ಹೊಂಟಾಯ್ತು. ಎದ್ ಕೂತ್ಕೊಂಡ್ರ ಕರ್ಕಮ್ಮ ಕೂಸ್ತ. ನಿಂಗ್ ಜರ್ವ ಪರ್ವ ಹೆಸರು ತಾನೇ ಇಡ್ಬೇಕು. ಗುಡ್ಡ ಬೆಟ್ಟಕ್ಕೆ ಜೋರಾಗಿರೋ ಹೆಸರು ತಾನೇ ಇಡ್ಬೇಕು. ಕರ್ಕಮ್ಮ ಕೂಸ. ಅವಳ ಮಗನ ಹೆಸರು ಅಂದೆ ಗುಡ್ಡಪ್ಪ. ಇವಳ ಮಗನ ಹೆಸರು ಬೆಟ್ಟಪ್ಪ. ನಿನ್ನ ಮಗನ ಹೆಸರು ಪರ್ವತಪ್ಪ. ಪಾರ್ವತಪ್ಪ. ವಾಕ್ಯ ಅರ್ಕವತ್ತು ಪಾಕ್ಯ ಪಾವತ್ತು 1.25 ಅಕ್ಷರ ಎಕ್ಸ್ಟ್ರಾ ಫಿಟ್ಟಿಂಗ್ ಬದುಕೋಗು. ಬುದ್ಧಿ ಅವಳಿಗಿಂತ 1.25 ಅಕ್ಷರ ಎಕ್ಸ್ಟ್ರಾ ಫಿಟ್ಟಿಂಗು. ಚೆನ್ನಾಗಿರ್ಲಿ ಹೋಗಿದ್ದೀನಿ. ನಮ್ಮ ಅಟ್ಟಿಗೆ ಬನ್ನಿ ನಾಷ್ಟಕ್ಕಾದ. ಬುದ್ಧಿಯವರು ಅವತ್ತು ಊರ್ಬಿಟ್ಟು ಹೋಗಿರೋದು ಇನ್ನೂ ಪತ್ತವೇ ಇಲ್ಲ ಅವರು. ಯಾಕಂದ್ರೆ 4ನೇ ಅವಳ್ಯಾರ ಒಂದು ಕೂಸು ಎತ್ಬಿಟ್ಟು ಈ 3ಕ್ಕಿಂತ ಜೋರಾಗಿರೋದು ಇಡು ಒಂದು ನಾ ಎಲ್ಲಿ ಇಡ್ಲಿ ಅಂತ ಊರ್ಬಿಟ್ಬಿಟ್ಟು ಎದ್ಬಿಟ್ರು ಅವ್ರಾಗ್ಲೆ. ಅಂದ್ರೆ ನಮ್ಮ ಇವತ್ತಿನ ಕಾಲದಲ್ಲಿ ಎಂತೆಂತ ಹೆಸರುಗಳು. ನಮ್ಮ ಕಥೆಯಲ್ಲಿ ಏನಂತ ಹೆಸರು ಕರೆದಿರೋದು? ಮಹಾದೇವ. ಏನಂತ ಜೋರಾಗೇಳಿ? ಅವನಿಗೆ ಬಂಗಾರದ ತೊಟ್ಲಲ್ಲಿ ಹಾಕಿ ಜೋಗುಳ ಆಡ್ತಾ ಆರತಿಯನ್ನು ಬೆಳಗ್ತಾ ಇದ್ದಾರೆ, ಪೂಜೆ ಮಾಡ್ತಾ. ಅಲ್ಲಿ ಮತ್ತು ನಮ್ಮ ಮೈಸೂರು ತಾಲೂಕು ಮರಟಿಕ್ಯಾತ್ನಳ್ಳಿ ಗ್ರಾಮದ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಶ್ರೀ ರುದ್ರೇಗೌಡರ ಕುಟುಂಬ ವರ್ಗದವರ ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗದವರೆಲ್ಲರೂ ಕೂಡ ಇಲ್ಲಿ ಮಾದಪ್ಪನ ಗದ್ದಿಗೆ ನಿಲ್ಲಿಸಿ
ಭಕ್ತಿಯಿಂದ ಪೂಜೆ ಮಾಡುವಂತ ಸಂದರ್ಭ. ಉಘೇ ಮಲ್ಲಯ್ಯ ಆನಂದ ಕಂದ ಮಾಯಕಾರ ಮೂಲೋಕದೀರ ಸುಗುಣ ಸಾರ. ಇನ್ನೆರಡು ಸಲ ಜೋ ಜೋ ಅಂದ್ರೆ ಸುಮಾರು 5 ಮಲಿಕ ಬಿಡ್ತಾವ. ಇಲ್ಲಿ ಮಹಾದೇವನಿಗೆ ಜೋಗಳ ಆಡ್ತಾ ದಿನೇ ದಿನೇ ಪ್ರವರ್ಧಮಾನನಾಗಿ ಬೆಳೀತಾ ಇದ್ದಾನೆ. ದಿನಗಳ ಕಳೀತ ವಾರವಾಗಿ ತಿಂಗಳಾಗಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಟ್ಟು ಓಡಾಡ್ತಕ್ಕಂಥ ವಯಸ್ಸು ನೋಡಿ ಚೆನ್ನಾಗಿದೆ. ಊರಾಚೆ ಕರ್ಕೊಂಬಂದವ್ರೆ ಮಹಾದೇವ, ಈ ಕಾರ್ತೀಕ ಸೋಮವಾರ ಇವತ್ತಿನ ನಿಲ್ಲ ಯಾತಕ್ಕೆ ಕರ್ಕೊಂಬಂದಿದೀವಿ ಗೊತ್ತೇ? ಈಗ 1 ವರ್ಷಗಳ ಹಿಂದೆ ನೀನು ಇದೇ ಕಾಡೊಳಗೆ ಇದೇ ಜಾಗದಲ್ಲಿ ಸಿಕ್ಕದ್ದು ಕಣಪ್ಪ. ನೀನು ಅಲ್ಲಿ ಕಾಣ್ತಿರೋದೇನು ಹೇಳು? ಮಾಮಿ ದೇವ್ರೇ ನನಗೆ ಒಳ್ಳೇದು ಮಾಡಪ್ಪ. ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನೋಡಿ. ಅಂದ್ರೆ ದೇವರ ಕಡೆ ಕೈ ಮುಗಿದು ಗಂಡ ಹೆಣ್ತಿರಿ ಎಂತ ಮಗನ್ನ ಕೊಟ್ಟೆಪ್ಪ ಅಂತ ಆ ಕೈ ಮುಗಿದು ಕಣ್ಮುಚ್ಚಿ ಕಣ್ಬಿಟ್ಟಿದ್ದಾರೆ ನೋಡಿ. ಆ ಕಣ್ಮುಚ್ಚಿ ಕಣ್ಬಿಡುವಷ್ಟರಲ್ಲೇ ನಿಂತಿದ್ದ ಮಹಾದೇವ ಪಟ್ಟಣ ಮಂಗಲಮಾಯ. ಎಲ್ಲೋ ದೇವನು ಮಹಾದೇವ ಮಹಾದೇವ ಅಂತ ಸುತ್ತಮುತ್ತ ನೋಡ್ತಾರೆ, ಎತ್ತ ನೋಡಿದ್ರೆ ಮಹಾದೇವನಿಲ್ಲ. ಗಂಡ ಹೆಣ್ತಿರಿಬ್ರು ಕಣ್ಣೀರ ಒಳಗಿನಿಂದ ಆಗ್ತಾನೆ ಹರಿದಾಡುವ ಒಂದು ಸರ್ಪವನ್ನ ಕತ್ತು ಸುತ್ತಕೊಂಡ್ ಬರ್ತಾ ಇದ್ದಾನೆ. ಅಲ್ಲಿ ನೋಡಿ ಅಂದ್ರೆ ಮಹಾದೇವ ಅವನೇ ಕತ್ತು ಸುತ್ತಕೊಂಡ್ ಬರ್ತಿದ್ದಾನೆ. ಅಲ್ಲಿ ನೋಡಿ ಅಂದ್ರೆ ವಿಚಾರ ಊರಿಗೆಲ್ಲ ಆಡ್ಬಿಡ್ತು. ವಿಷಯ ಗೊತ್ತಾಯ್ತಣ್ಣ? ಆ ಶಿವದಾಸಪ್ಪನವರು ಮಗು ಸಿಕ್ಕಿತ್ತಲ್ಲ, ಮಗು ಅವನೇ ಕತ್ತು ಸುತ್ತಕೊಂಡು ತಿರುಗಾಡ್ತಿದ್ದಂತೆ ಕಣಯ್ಯ. ಓದ್ಗಳ ಮಕ್ಕಳು ಇರ್ಬೇಕಂದ್ರೆ ಎದ್ರಕೊಂಡು ಓಡ್ತವೆ. ಆ ಸುತ್ತಕೊಳಕ್ ಬಂದಿದ್ದ ಆಡಕ್ಕೂ ಮಾತ ಒಂದು ಇತಿ ಇರ್ಬೇಕಣ. ನಡಿಯಪ್ಪ ನೋಡೋಣ. ಮುಂದಿನ ವಾರ ಎಲ್ಲ ಬಂದು ಗುತ್ತಿ ಒಳಗೆ ಹೊತ್ಕೊಂಡು ಕೂತವ್ರೆ. ನೋಡಿ ಇವತ್ತು ಬರ್ತಾನೆ ಮಹಾದೇವ ಅಂತ, ಹಾವು ಸುತ್ಕೊ ಬರ್ತಾನೆ ಅಂತೆಲ್ಲ ಕಾಯ್ಕೊಂಡವ್ರೆ. ಪಟ್ಟಣ ಮಂಗಲಮಾಯಾದ ಅವತ್ತು ಮಹಾದೇವ ಬರಲಿಲ್ಲ. ಜನಗಳು ತಾವೇ ಕಾಡೊಳಗಡೆ ಹುಡ್ಕಾಡ್ಕೊಂಡು ಹೋಗ್ತಾವ್ರೆ. ಈಗ ಬರ್ತಾನೆ ನೋಡಿ ಅಂತೆಲ್ಲ ಕಾಯ್ಕೊಂಡವ್ರೆ. 1 ಗಳಿಗೆ ಆಯ್ತು, 2 ಗಳಿಗೆ ಆಯ್ತು, ಕಾಡೊಳಗೆ ಹುಡುಕಾಡ್ಕೊಂಡು ಹೋದ್ರಲ್ಲ. ಅಲ್ಲಿ ಜನಗಳೇ ತಿರುಗಾಡದ ಜಾಗದಲ್ಲಿ ಆನೆ ಮರಿ, ಸಿಂಹದ ಮರಿ, ಕರಡಿ ಮರಿಗಳ ಜೊತೆ ಆಟ ಆಡ್ತಾ ಇದ್ದಾನೆ ಮಹಾದೇವ, ಚೆಲ್ಲಾಟಗಾರ. ಊರಿನ ಜನ ಇವನು ನಮ್ಮೂರಿನ ದೇವರು ಕಣಯ್ಯ ಅಂತ ಎಲ್ಲಾರು ಕೊಂಡಾಡ್ತಿರ್ಬೇಕಾದ್ರೆ, ದಿನ ದಿನಗಳು ಉರುಳುತ್ತಿರಬೇಕಾದ್ರೆ ಮಕ್ಕಳಿಗೆಲ್ಲ ಗುರುವಾಗಿ ನಿಮ್ ಕತೆಗೆ ಬಂತು ಕಣ್ರ. ಮಕ್ಕಳಿಗೆ ಗೋಲಿ ಗೆಜ್ಜಿಗೆ ಆಟ ಆಡೋ ವಯಸ್ಸಿನಲ್ಲಿ ಹೇಳ್ಕೊಡ್ತಾನೆ, ತಾಯಿಯೇ ದೇವರು ಹೇಳಿ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ. ಹೇಳ್ಬೇಕು ಕಣ ಬೆಟ್ಟ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಆಚಾರ್ಯ ಭಾವನೆಲ್ಲ ಕಣ, ಆಚಾರ್ಯ ದೇವೋ ಭವ.
ಓಂ ನಮಃ ಶಿವಾಯ. ಜೋರಗಳಿ ಓಂ ನಮಃ ಶಿವಾಯ. ಕೊಡೋಣ ತಿನ್ಲಿ. ಮುದ್ದು ಮುದ್ದಾಗಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾನೆ. ಆ ಮಕ್ಕಳಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಮಹಾನುಭಾವನಾಗಿರ್ತಕ್ಕಂಥ ಮೈಕಾರ ಮಹದೇಶ್ವರ ಮಕ್ಕಳಿಗೆಲ್ಲ ಗುರುವಾಗಿ, ಅದಕ್ಕೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಚಿಕ್ಕಂದಿನಿಂದ ಹೇಳಿಕೊಟ್ಟ ಮಾತು ಮಕ್ಕಳಿಗೆ ಕೊನೆ ತನಕ ಬರುತ್ತಂತೆ. ಆಸ್ತಿ ಕಿತ್ಕೋಬಹುದು, ಐಶ್ವರ್ಯ ಕಿತ್ಕೋಬಹುದು, ಊರಿಂದ ಆಚೆಗೆ ತಳ್ಳಬಹುದು. ಹೊಟ್ಟೆ ಒಳಗಿರೋ ವಿದ್ವತ್ತನ್ನು ಯಾರು ಕಿತ್ಕೊಳ್ಳಕ್ಕಾಗಲ್ಲ ನೋಡಿ. ಬೆಲೆ ಕಟ್ಟಲಾಗದ ಆಸ್ತಿ ಅಂದ್ರೆ ವಿದ್ಯೆ. ಸದ್ದೋ ಈ ಐಟಮ್ ಕೊಡ್ತಿರೋದೇ ತಪ್ಪು ಅನ್ನಗದ. ನಾವು ಚೆನ್ನಾಗ್ ಕಥೆ ಕೇಳಿ ಅಂತ ಒಂದೊಂದ್ ಸೇರ್ ಪೂರಿ ಟೀ ಎಲ್ಲನೂ ಕೊಡ್ತಾವೆ. ಕೈಗೂ ಬಾಯಿಗೂ ನ್ಯಾರ ಮಾಡ್ಬಿಟ್ಟು ಸ್ವಲ್ಪ ಕಿವಿ ಇತ್ತ ಕೊಡಿ ಅಂತ. ಇನ್ನೇನು ಮಹಾದೇವ ನಮ್ಮ ಕರ್ನಾಟಕದ ಕಡೆ ಬರೋ ಹೊತ್ತು ತುಂಬಾ ಚೆನ್ನಾಗಿದೆ ಕತೆ, ನಾವೆಲ್ಲ ಕೇಳಬೇಕು. ಈ ಮಹಾದೇವ ಮಕ್ಕಳಿಗೆಲ್ಲ ಗುರುವಾಗಿರಬೇಕಾದ್ರೆ 4 ವರ್ಷ ದಾಟ್ತಿರ್ಬೇಕಾದ್ರೆ ಗುರುಕುಲ ಕರ್ಕೊ ಬರ್ತಾ ಇದ್ದಾರೆ. ಆ ಗುರುಕುಲ ಕರ್ಕೊ ಬರ್ತಿರ್ಬೇಕಾದ್ರೆ ಗುರುಗಳು ಕೇಳ್ತಾರೆ, ಮಹಾದೇವ ಇಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಕೆಲವು ಆಚಾರ ವಿಚಾರಗಳ ಮೊದಲು ತಿಳ್ಕೋಬೇಕು. ಹೇಳಿ ಗುರುಗಳೇ. ನೋಡಿ, ಇಲ್ಲಿರ್ತಕ್ಕಂಥ ಮಕ್ಕಳ ಜೊತೆಯಲ್ಲಿ ಸಾಬಾಳ್ವೆ ಎಂದಿರಬೇಕು. ಗುರುಗಳು ಹೇಳಿಕೊಟ್ಟ ವಿದ್ಯೆಯನ್ನು ಹಗಲು ರಾತ್ರಿ ಎನ್ನದೆ ಪಠನೆ ಮಾಡಿ ಕಲಿಬೇಕು. ಗುರುವಿಗೊಳ್ಳೆ ಶಿಷ್ಯನಾಗಿ ತಂದೆ ತಾಯಿಗಳಿಗೊಳ್ಳೆ ಮಗ ಅನಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ನನ್ನ ಮಟ್ಟದಲ್ಲಿ ಸುಳ್ಳು ಮಾತ್ರ ಹೇಳಬಾರದು. ಇಲ್ಲ ಗುರುಗಳೇ, ಸತ್ಯವನ್ನೇ ಹೇಳ್ತೇನೆ. ಬೇಷ್ ಉತ್ತರಾಜಮನವರೇ, ಶಿವದಾಸರೇ, ನೀವೇನು ಹೊರಡಿ. ಮಹಾದೇವನನ್ನು ಒಳ್ಳೆ ಜ್ಞಾನಿಯಾಗಿ ಸಕಲ ವಿದ್ಯೆಯನ್ನು ನನಗೆ ದಾರಿ ಎರೆದು ಬಿಡ್ತೀನಿ ಅಂತ ಗುರುಗಳು ಅವತ್ತು ಅಭಯ ಕೊಟ್ಟು ಮನೆ ಕಳಿಸಿದ್ದಾರೆ ಗಂಡ ಹೆಂಡ್ತಿರ್ನ. ಅವತ್ತೇ ಮೊದಲನೇ ದಿವಸ ಗುರುಗಳು ಮಹಾದೇವನನ್ನ ಹತ್ರ ಕರೆದು 5 ಅಕ್ಷರಗಳನ್ನು ಬರ್ಕೊಟ್ರು. ನಮಃ ಶಿವಾಯ. ನಮ್ ಶಿವಾಯನಲ್ಲ ಕಣ, ನಮಃ ಶಿವಾಯ, ನಮಃ ಶಿವಾಯ. 5 ಅಕ್ಷರಗಳನ್ನು ಬರ್ಕೊಟ್ಟು ಗುರುಗಳ ಸ್ಥಾನಕ್ಕೆ ಅಂತ ಹೊರಟಿದ್ದಾರೆ. ಚೆಲ್ಲಾಟಗಾರನಂತ ತಿದ್ದಬೇಕಾಗಿತ್ತು. ಗುರುಗಳ ಆ ಕಡೆ ಹೋಗ್ತಿದ್ದಾಗ ಎಲ್ಲವನ್ನ ಅಳಿಸ್ಬಿಟ್ಟ ಇವನು. ಅಳಿಸ್ಬಿಟ್ಟು ಏನ್ ಮಾಡ್ದ? ಗುರುಗಳ ಬರ್ಕೊಟ್ಟಿದ್ 5 ಅಕ್ಷರಗಳು ಅಲಗೆ ತುಂಬಾ ಅಕ್ಷರಗಳು ಬರ್ದ. ಏನಂತ ಬರ್ದ? ಒಂದುಂಟು ಒಂದಿಲ್ಲ, ಎರಡುಂಟು ಎರಡಿಲ್ಲ, ಮೂರುಂಟು ಮೂರಿಲ್ಲ, ನಾಲ್ಕುಂಟು ನಾಲ್ಕಿಲ್ಲ, ಐದುಂಟು ಐದಿಲ್ಲ, ಆರುಂಟು ಆರಿಲ್ಲ, ಏಳುಂಟು ಏಳಿಲ್ಲ, ಎಂಟುಂಟು ಎಂಟಿಲ್ಲ, 9 9 ಇಲ್ಲ, 10 ಸಾಕು. 10 ಸಾಲ ಬರೆದ ಮಾಡ್ಬಿಟ್ಟು ಕೂತವನೇ. ಗುರುಗಳು ಸ್ನಾನ ಜಪಪಾದಿಗಳೆಲ್ಲ ಮುಗಿಸ್ಕೊಂಡ್ಬಂದ್ರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಹಾದೇವ ಎಲ್ಲಿ ತಿದ್ದು ಅಂತ ಹೇಳಿದ್ನಲ್ಲ, ತಿದ್ದಿದೇನಪ್ಪ? ನೋಡಿ ಗುರುಗಳೇ, ತಿದ್ದಿದ್ದೇನೆ. ಇದೇನು ಮಹಾದೇವ? ನಾನು ಬರ್ಕೊಟ್ಟಿದ್ 5 ಅಕ್ಷರಗಳು, ಇಲ್ಲಿ ಅಲ್ಲಿಗೆ ತುಂಬಾ ಅಕ್ಷರಗಳು ಕಾಣ್ತಾ ಇದೆಯಲ್ಲ. ಯಾರು ಇವನು ಬರ್ಕೊಟ್ನ? ಅವನಿಗೆ ಬರಲ್ಲ ಇಲ್ಲ. ಇವನು ಇಲ್ಲ ಗುರುಗಳೇ. ಮತ್ತೆ ಯಾರು ಬರ್ಕೊಟ್ರು? ನಾನೇ ಬರ್ದೆ ಗುರುಗಳೇ. ಮುಚ್ಚ ಬಾಯಿ. ಇವತ್ ಪಾಠಶಾಲೆಗೆ ಬಂದಿಷ್ಟು ಅಕ್ಷರ ಬರೆಯೋಕ್ ಸಾಧ್ಯವೇ ಇಲ್ಲ. ಹೇಳ, ಯಾರು ಬರ್ಕೊಟ್ರು ಅಂತ? ಯಾರು ಬರ್ಕೊಟ್ರು? ಮುಚ್ಚ ಬಾಯಿ. ಬೆತ್ತ ತಗೊಂಡ್ರೆ ಚರ್ಮ ಸುಲ್ದು ಬಿಡ್ತೀನಿ ಬಡವ. ನೀನು ಕೊಟ್ಟಿದ್ನಲ್ಲೆಲ್ಲ ಬರ್ದಿದ್ಯೇನೋ? ಅವನಿಗೆ ಕೊಟ್ಟೆ? ಇಲ್ಲೇನಾಗಿದೆ? ಗುರುಗಳು ಹೇಳ್ತಾರೆ, ಇವತ್ತು ಬಂದು ಇಷ್ಟು ಅಕ್ಷರ ಬರ್ದಾನೆ ಅಂದ್ರೆ ಸಾಧ್ಯವೇ ಇಲ್ಲ. ಬೆತ್ತ ಕೊಡ್ರ. ಇದಕ್ಕೆ ಅರ್ಥ ಏನು ಅಂತ ಹೇಳಲೇಬೇಕು ನೀನು. ಹೇಳ್ತೀನಿ ಗುರುಗಳೇ. ಏನ್ ಬರ್ದಿದೀಯಾ? ಒಂದುಂಟು ಒಂದಿಲ್ಲ. ಏನು ಹಾಗಂದ್ರೆ? ಹೇಳ್ತೀನಿ ಗುರುಗಳೇ. ಅತಳ ಸುತಳ ಸಾತಳ ತಳಾತಳ ಪಾತಾಳಗಳಲ್ಲೂ ಸಕಲ ಸಚರಾಚರ ಪ್ರಾಣಿ ಪಕ್ಷಿ ಗಿಡಮೂಲಿಕೆಗಳಿಗೂ ಭಗವಂತನೊಬ್ಬನೇ ತಂದೆ. ಉಣುವ ಮನುಷ್ಯನಿಗೆ ಅನ್ನವಾಗಿ, ಮೇಯುವ ಪಕ್ಷಿಗಳಿಗೆ ಮೇವಾಗಿ, ಕಲ್ಲೊಳಗಿರುವ ಕಪ್ಪೆಗೂ ನೀರು ಮರಳನ್ನು ಕೊಡ್ತಕ್ಕಂಥ ಅವನೇ ಸರ್ವಂತರಾಮಿ ಶಿವ. ಶಿವನಿಲ್ಲದೆ ಜಗವಿಲ್ಲ, ಜಗವಿಲ್ಲದೆ ಶಿವನಿಲ್ಲ. ಸಕಲ ಜೀವಕೋಟಿಗಳ ಅಂತರಾತ್ಮದಲ್ಲಿ ತುಂಬಿರುವ ಏಕೈಕ ಸ್ವರೂಪನೇ ಭಗವಂತ ಅನ್ನೋದಕ್ಕೆ ಒಂದುಂಟು ಒಂದಿಲ್ಲ ಅಂತ ಬರೆದು ಬಿಟ್ಟೆ ಗುರುಗಳು. ಹೊಡೆದು ಚಪ್. ಕೈ ತೆಪ್ಪಾಳೆ ಹೊಡೆಯಕ ಪಾಪ ಕೈಗಳಿಲ್ಲ. ಕೂಗೋಣ ಅಂದ್ರೆ ಬಾಯಿ ಇಲ್ಲ. ಜೋರಾಗಿ ಹೋಗ್ಬಿಟ್ರ ಪುರಿ ಈಚೆ ಬಂದ್ಬಿಟ್ಟವ ಅಂತ ಬೇಡಿ, ನಾವೇ ಹೊಡ್ಕತೀವಿ. ಮಹಾದೇವ, 2 ಉಂಟು 2 ಇಲ್ಲ ಅನ್ನೋದಕ್ಕೆ ಏನು ಬರ್ದಿದೀಯ ಕಂದ? ಗುರುವರ್ಯ, 2 ಉಂಟು 2 ಇಲ್ಲ ಅನ್ನೋದಕ್ಕೆ ಮಹತ್ತರವಾದ ಅರ್ಥವಿದೆ.
ಯಾವ ಜಗದೊಳಗೆ ಮನುಷ್ಯ ತಾನು ಏನೇ ಸಂಪಾದನೆ ಮಾಡಿದ್ರು ಕೂಡ ಇವನು ಸತ್ತಾಗ ಬರೋದು ಎರಡೇ ಗುರುಗಳೇ, ಜೀವನ ಪರ್ಯಂತರ ಮಾಡಿರೋ ಪಾಪ, ಜೀವನ ಪರ್ಯಂತರ ಮಾಡಿರೋ ಪುಣ್ಯ. ಕಣ್ಣಿಗೆ ಕಾಣುವ ನಿಜವಾದ ದೇವರು ಅಂದರೆ ತಾಯಿ, ತಂದೆ. ಬೆಳಕನ್ನು ನೀಡುವ ಜ್ಯೋತಿ ಸ್ವರೂಪಗಳು ಸೂರ್ಯ, ಚಂದ್ರ. ಮನುಷ್ಯನಿಗೆ ಎದುರಾಗ್ತಕ್ಕಂಥದ್ದು ಕಷ್ಟ, ಸುಖ. ಕಾಲಮಾನಗಳನ್ನು ತಿಳಿಸ್ತಕ್ಕಂಥದ್ದು ಹಗಲು, ರಾತ್ರಿ. ಇವುಗಳಲ್ಲಿ ಎರಡು ಗುರುಗಳೇ. ಇದಕ್ಕೆ ಎರಡುಂಟು, ಎರಡಿಲ್ಲ ಅಂತ ಬರೆದುಬಿಟ್ಟೆ ಗುರುಗಳೇ. ಮಹಾದೇವ, ಮೂರುಂಟು ಮೂರಿಲ್ಲ ಅನ್ನೋದಕ್ಕೆ ಏನು ಬರೆದಿದೆಯೇ ಕಂದ ಗುರುಗಳೇ? ರಜಸತ್ವ ತಮಗುಣಗಳಿಂದ ಸೃಷ್ಟಿಸಲ್ಪಟ್ಟ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬತಕ್ಕಂಥ ತ್ರಿಮೂರ್ತಿಗಳು ಮೂವರು. ಶಿವನಿಗುಂಟು ಮೂರು ಕಣ್ಣುಗಳು. ತ್ರಿಸಂಧ್ಯಾ ಕಾಲದಲ್ಲಿ ತ್ರಿಮೂರ್ತಿಗಳನ್ನು ಅರ್ಚಿಸಿ ಧ್ಯಾನಿಸ್ತಕ್ಕಂಥ, ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ ಮೂರುಂಟು, ಮೂರಿಲ್ಲ ಅಂತ ಬರೆದುಬಿಟ್ಟೆ ಗುರುಗಳೇ. ಬಲ 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 ಮಹದೇವ, ನಾಲ್ಕುಂಟು ನಾಲ್ಕಿಲ್ಲ ಅನ್ನೋದಕ್ಕೆ ಏನು ಬರೆದಿದೆಯೇ ಹೇಳು ನೋಡೋಣ ಗುರುಗಳೇ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ವೇದಗಳ 4. ಮನುಷ್ಯನಿಗಿರ್ತಕ್ಕಂಥ ಪುರುಷಾರ್ಥಗಳ 4. ಕೃತ, ತ್ರೇತ, ದ್ವಾಪರ, ಕಲಿ ಎಂಬತಕ್ಕಂಥ ಯುಗಗಳ 4. ಇದಕ್ಕೆ 4 ಉಂಟು, 4 ಇಲ್ಲ ಅಂತ ಬರೆದುಬಿಟ್ಟ ಮಹಾದೇವ. ಹಾಗಾದ್ರೆ ಪಂಚ 5 ಉಂಟು, 5 ಇಲ್ಲ ಅಂದ್ರೆ ಏನು ಬರೆದಿದೆಯೇ ಕಂದ ಗುರುಗಳೇ? ಈಗ ತಾನೇ ಬರ್ಕೊಟ್ಟಿದ್ರಲ್ಲ ನಮಃ ಶಿವಾಯ. ಈ ಪ್ರಣವ ಪಂಚಾಕ್ಷರಿ ಮಂತ್ರಗಳಿಗಿಂತ ಮಂತ್ರವಿಲ್ಲ ಗುರುಗಳೇ. ಈ ಪಂಚಾಕ್ಷರಿ ಮಂತ್ರವನ್ನ ಪಂಚಾಚಾರದಿಂದ ಹರ್ಚಿಸಿ ಧ್ಯಾನಿಸಿ ಪೂಜಿಸ್ತಕ್ಕಂಥ ಸಂಕೇತಾರ್ಥವೇ 5 ಉಂಟು, 5 ಇಲ್ಲ ಅಂತ ಬರೆದುಬಿಟ್ಟೆ ಗುರುಗಳೇ. ಮಹಾದೇವ, 6 ಉಂಟು, 6 ಇಲ್ಲ ಅನ್ನೋದಕ್ಕೆ ಏನು ಬರ್ತಿದೆಯೇ ಹೇಳು ನೋಡೋಣ ಗುರುಗಳೇ. ಈಗ ತಾನೇ ಬರ್ಕೊಟ್ಟಿದ್ರಲ್ಲ ಶಿವಯೋಗಗಳು ರಚಿಸಿರ್ತಕ್ಕಂಥ ಷಡ್ಸ್ಥಳಗಳು, ಷಡಾಕ್ಷರಿ ಮಂತ್ರಗಳು, ಷಟ್ಲಿಂಗಗಳು, ಷಟ್ಪದಿಗಳು, ಷಟ್ಕೋನಗಳು. ಇವುಗಳೆಲ್ಲ 6ರ ಪದದ ಸಂಕೇತಾರ್ಥ ಗುರುಗಳೇ. ಇದಕ್ಕೆ 6 ಉಂಟು, 6 ಇಲ್ಲ ಅಂತ ಬರೆದುಬಿಟ್ಟೆ ಗುರುಗಳೇ. ಹಾಗಿದ್ಮೇಲೆ 7 ಉಂಟು, 7 ಇಲ್ಲ ಅನ್ನೋದಕ್ಕೆ ಏನು ಬರೆದಿದೆಯಾ ಗುರುಗಳೇ? ಸಂಗೀತದಲ್ಲಿ 7 ಸ್ವರಗಳು, ಬಣ್ಣಗಳಲ್ಲಿ 7 ಬಣ್ಣಗಳು, ವಾರಗಳಲ್ಲಿ 7 ವಾರಗಳು, ಋಷಿಗಳಲ್ಲಿ 7 ಋಷಿಗಳು, ದೇವತೆಗಳಲ್ಲಿ 7 ಮಾತೃಕೆಯರು. ಇವುಗಳೆಲ್ಲ 7. ಮಾನವ, ನೀನು ಜ್ಞಾನವಂತನಾಗಿ ಮೇಲಕ್ಕೆದ್ದೇಳೆ ಎಂಬತಕ್ಕಂಥ ಸೂಚನೆ ಕೊಡ್ತಕ್ಕಂಥದ್ದು. ಇದಕ್ಕೆ 7 ಉಂಟು, 7 ಇಲ್ಲ ಅಂತ ಬರೆದುಬಿಟ್ಟೆ ಗುರುಗಳೇ. ನೋಡ್ರೋ, ತಿನ್ನೋದು ಅಂದ್ಬಿಟ್ರೆ ನಿಮ್ಗೆ ನೀನು ಬರಲಿಲ್ವಲ್ಲ. ತಿನ್ನೋದು ಎಂತ ಶಿಷ್ಯರಪ್ಪ ನೀವು. ಅಲ್ಲಿ ನೋಡ್ರ ಮಹಾದೇವನ 8 ಉಂಟು, 8 ಇಲ್ಲ ಅನ್ನಕ್ಕೆ ಏನು ಬರ್ದಿದೀಯ ಮಹಾದೇವ ಗುರುಗಳೇ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ನೈಋತ್ಯ, ವಾಯು, ಆಗ್ನೇಯ ಎಂಬತಕ್ಕಂಥ ಭೂಮಿಗುಂಟು 8 ದಿಕ್ಕುಗಳು. ಮನುಷ್ಯನಿಗುಂಟು ಅಷ್ಟಮದಗಳು. ಗುರುಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ತೀರ್ಥ ಮಂತ್ರಗಳೆಂಬತಕ್ಕಂಥ ಅಷ್ಟಾವರಣಗಳು, ಅಷ್ಟೈಶ್ವರ್ಯಗಳು, ಅಷ್ಟ ದಿಗ್ಬಂಧನಗಳು. ಒಂದು ಮಂಟಪಕ್ಕೆ ಉಂಟು 8 ಮೂಲೆಗಳು. ಇವುಗಳೆಲ್ಲ 8ರ ಪದದ ಸಂಕೇತಾರ್ಥ ಗುರುಗಳು. ಇದಕ್ಕೆ 8 ಉಂಟು, 8 ಇಲ್ಲ ಅಂತ ಬರೆದುಬಿಟ್ಟ ಗುರುಗಳು. 9 ಉಂಟು, 9 ಇಲ್ಲ ಅಂದ್ರೆ ಏನು ಮಹಾದೇವ ಗುರುವರ್ಯ? ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಿಶ್ಚ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ 9 ನವಗ್ರಹಗಳು. ತಾಯಿ ಒಂದು ಗರ್ಭದಲ್ಲಿ ಮಗುವಿಗೆ ಜನ್ಮ ಕೊಡಬೇಕಾದ್ರೆ 9 ತಿಂಗಳು. ನವರಸಗಳು, ನವಲೀಲೆಗಳು, ನವಶಕ್ತಿಗಳು. 9 ತಿಂಗಳು ತಾಯಿ ಹೊಟ್ಟೆಲಿದ್ದ ಮಗ ಭೂಮಿಗುಟ್ಟಿ 90 ವರ್ಷಕ್ಕೂ ಅಧಿಕವಾಗಿ ಬಾಳ್ತಾನೆ. ಇದು 9 ತುಂಬಿ ತೊಳಕಾಡ್ತಕ್ಕಂತಹದ್ದು. ಇದಕ್ಕೆ ನವರಸಗಳು, ನವಲೀಲೆಗಳು, ನವಶಕ್ತಿಗಳು. ಇವುಗಳೆಲ್ಲ 9ರ ಪದದ ಅರ್ಥ ಗುರುಗಳು. ಇದಕ್ಕೆ 9 ಉಂಟು, 9 ಇಲ್ಲ ಅಂತ ಮಹಾದೇವ. ಇನ್ನೊಂದು ಸಾಲಿದ ಹೇಳ್ಬಿಡಪ್ಪ, 10 ಉಂಟು, 10 ಇಲ್ಲ ಅಂದ್ರೆ ಏನು ಬರ್ದಿದ್ದೀಯಪ್ಪ ಗುರುಗಳೇ? 9 ತುಂಬದ ಮೇಲೆ 10 ಎಲ್ಲಿಗೆ? ನಿನಗೆ ಸ್ವರ್ಗದ ಬಾಗಿಲು ತೆಗೆದಿದೆ 10, ಕೈಲಾಸದ ಮೆಟ್ಲು ಸಿಕ್ಕಿದೆ 10, ಮುಕ್ತಿಯ ಪಥ ದೊರಕಿದೆ 10. ಈ 10 ವಿಚಾರವನ್ನು ಬಲ್ಲವರು ತತ್ವಜ್ಞಾನಿಗಳಾಗಿರ್ತಾರೆ ಗುರುಗಳೇ. ಬಲ 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 10 ಸಾಲುಗಳನ್ನು ಬರೆದು ದ್ವೈತ ಶಕ್ತಿ, ವಿಶಿಷ್ಟಾದ್ವೈತ ವಿದ್ಯೆಗಳನ್ನೆಲ್ಲ ಅದರೊಳಗೆ ತುಂಬಿ ಅರ್ಥವನ್ನು ಹೇಳಿದ ನಿನ್ನಂತ ಶಿಷ್ಯ ಕೋಟಿಗೊಬ್ಬ ಕಂದ. ನಿನಗೆ ನಾನು ಪಾಠ ಹೇಳಿಕೊಡುವ ಗುರುವೇ ಇಲ್ಲ. ನನಗೆ ಗೊತ್ತಿಲ್ಲದ ಪಾಠವನ್ನು ಹೇಳಲು ಬಂದ ನೀ ನನಗೆ ಗುರು. ನೀ ನನಗೆ ಗುರು ಅಂತ ಗುರುಗಳು ತಮ್ಮ ಜೋಳಿಗೆಯಿಂದ ಒಂದು ವಿಭೂತಿ ಉಂಡೆಯನ್ನು ತೆಗೆದುಕೊಟ್ರು. ಗುರುಗಳೇ, ಈ ವಿಭೂತಿ ಉಂಡೆ ಇದು ಬರೀ ವಿಭೂತಿ ಉಂಡೆ ಅಲ್ಲ. ವ್ಯಾಘ್ರ ಅಂತ ಮಹರ್ಷಿಗಳು ಕೊಟ್ಟರು. ವ್ಯಾಘ್ರ ಅಂದ್ರೆ ಹುಲಿ. ಇದು ಯಾವಾಗ್ಲೂ ನಿನ್ ಜೊತೆಲಿರ್ಲಿ. ಮುಂದೆ ನಿನಗೆ ಯಾವಾಗ ಬೇಕು ಅನ್ಸುತ್ತೋ ಆವಾಗ ಈ ವಿಭೂತಿ ಉಂಡೆಯನ್ನ ಕೈಲಿಡ್ಕೊಂಡು ಜಾಯಿ ಗುರುದೇವ ಅಂತ ಕರಿ. ಈ ವಿಭೂತಿ ಉಂಡೆ ನಿನ್ನ ಕಣ್ಣೆದುರಿಗೆ ಒಂದು ಹುಲಿಯಾಗಿ ಪ್ರತ್ಯಕ್ಷವಾಗುತ್ತೆ. ಆ ಹುಲಿಯೇ ಮುಂದೆ ನಿನಗೆ ವಾಹನವಾಗುತ್ತೆ. ನೋಡಿ, ವಿಭೂತಿ ಉಂಡೆ ರೂಪದಲ್ಲಿ ಹುಲಿಯನ್ನ ಕೊಟ್ಟ ಮೈಕಾರನಿಗೆ ಯಾರು? ಗುರುಗಳು. ಆ ವಿಭೂತಿ ಉಂಡೆ ಮುಂದೆ ಕೊಳ್ಳೆಗಾಲ ತಾಲೂಕಿನಲ್ಲಿ ಹುಲಿಯಾಗುತ್ತೆ ಅಂತ
ಆ ವಿಭೂತಿ ಉಂಡೆನ ಜೋಪಾನವಾಗಿಟ್ಟುಕೊಂತ ಗುರುಗಳ ಭಯವನ್ನಿತ್ತಾಗ 1 ರಿಂದ 10 ತನಕ ಮಕ್ಕಳಿಗೆಲ್ಲ ಯಾವ ರೀತಿಯಾಗಿ ತತ್ವಭರಿತವಾಗಿ ಹೇಳ್ತಾ ಇದ್ದಾನೆ ಕೇಳಿ. ಒಂದರಿಂದ 10 ತನಕ ಅರ್ಥವನ್ನೇ ಹೇಳಿ ಮಹಾದೇವ ಗುರುಗಳ ಹತ್ರ ವಿಭೂತಿ ಉಂಡೆ ರೂಪದಲ್ಲಿ ಹುಲಿಯನ್ನು ಬಹುಮಾನವ ಪಡ್ಕೊಂಡು ತಂದೆ ತಾಯಿಗಳ ಮಡಿಲಿಗೆ ಬಂದು 12 ವರ್ಷಗಳ ಬಾಲಲೀಲೆಗಳನ್ನು ಕಳೆದು 12 ವರ್ಷ ತುಂಬುತ್ತಿರಬೇಕಾದ್ರೆ ತಾಯಿಯನ್ನು ಕೇಳ್ತಾನೆ, ಅಮ್ಮ
ಸುತ್ತೂರು, ಕುಂತೂರು, ಸರಗೂರುಗಳೆಂಬತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಸುತ್ತಾಡಿ 77 ಮಲೆಗಳ ತನಕ ಶಿವಭಕ್ತಿ ಎಂಬ ಬೀಜವನ್ನು ಬಿತ್ತಿ ಉಘೇ ಮಹಾತ್ಮಲ್ಲಯ್ಯ ಎಂಬುದಾಗಿ ಕೂಗಿದವರ ಜೀವನವನ್ನು ಪಾವನಗೊಳಿಸ್ತೇನೆ. ಅಮ್ಮ, ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಮ್ಮ. ಮಗನೇ, ಆಟ ಆಡೋ ವಯಸ್ಸಿನಲ್ಲಿ ತೀರ್ಥಯಾತ್ರೆ ಮಾಡಕ್ ಹೋಗ್ತೀಯೇನು? ಏನು ಅಂದ್ರೆ ನೀವಾದ್ರೆ ಅವನು ಬುದ್ಧಿವಾದ ಹೇಳಿ ನಮ್ಮನ್ನು ಬಿಟ್ಟು ಹೊಟ್ಟು ಹೋಗ್ತಾನಂತೆ. ಲೇ, ಹೋಗ್ಬೇಡ ಅಂತ ಹೇಳೋದಕ್ಕೆ ನಾವ್ಯಾರೆ, ಹೋಗುವಂತ ಹೇಳೋದಕ್ಕೆ ನಾವ್ಯಾರೆ? ಮರ್ತು ಬಿಟ್ಟೇನೆ. ಚಿಕ್ಕ ವಯಸ್ಸಿನಲ್ಲಿ ಹಾವುಗಳನ್ನು ಕತ್ತು ಸುತ್ತಕೊಂಡು ತಿರುಗಾಡ್ತಿದ್ದವನು, ಆನೆ ಮರಿ, ಸಿಂಹದ ಮರಿ, ಕರಡಿ ಮರಿಗಳ ಜೊತೆ ಆಟ ಆಡ್ತಿದ್ದವನು, ಗುರುಗಳಿಗೆ ವಿದ್ಯೆ ಹೇಳಿಕೊಟ್ಟು ಗುರುಗಳ ಹತ್ರ ವಿಭೂತಿ ಉಂಡೆ ರೂಪದಲ್ಲಿ ಹುಲಿಯನ್ನೇ ಬಹುಮಾನವಾಗಿ ಪಡ್ಕೊಂಡವನು. ಲೇ, ಅವನನ್ನು ತಡೆಯೋ ಶಕ್ತಿ ನನಗೆ ನಿನಗೆ ಯಾರಿಗೂ ಇಲ್ಲ. ಅವನ ಕಾಲಿಟ್ಟ ನೆಲೆಯೇ ಕೈಲಾಸ, ಮುಟ್ಟಿದ ನೀರೇ ಪಾವನ ತೀರ್ಥ, ನುಡಿದ ಮಾತೇ ವೇದ ವಾಕ್ಯ. ಲೇ ಹುಚ್ಚಿ, ಈ 12 ವರ್ಷಗಳ ಕಾಲ ಇವನಿಗೆ ನಾವು ಅಪ್ಪ ಅಮ್ಮನಾಗಿದ್ವಲ್ಲ, ನಮ್ಮ ಇದು 7 ಜನ್ಮದ ಪುಣ್ಯ ಕಳಿಸೋಗ್ಲಿ ಎಂದಾಗ ಕಂಕಳಿಗೆ ಜೋಳಿಗೆ ಹಾಕಿ ಜೋಳಿಗೆಗೆ ವಡಾಳವನ್ನು ತರಿಸಿ ಬುತ್ತಿಯನ್ನವನ್ನು ಮಾಡಿ ಹಾಕಿದಾಳೆ. ಹಸಿವಾದ ಕಡೆ ಊಟ ಮಾಡಿ, ತೃಷಿಯಾದ ಕಡೆ ಮಲಗಿ, ಸುಖವಾಗಿ ಹೋಗಿ ಬಾ ಮಗನೆ ಎಂಬುದಾಗಿ ಕಳಿಸ್ತಾ ಇದ್ದಾಳೆ. ನಮ್ಮ ಕನ್ನಡ ನಾಡಿನ ಕಡೆ ಬರ್ತಾ ಇದ್ದಾನೆ 12ನೇ ವಯಸ್ಸಿನಲ್ಲಿ ಮಹಾದೇವ. ಉಘೇಂದ್ರಪ್ಪ ಮಾದಪ್ಪ ಬರ್ತಾ ಇದ್ದಾನೆ. ಏನಂತ ಸಾರ್ಥ ಬರ್ತಾ ಇದ್ದಾನೆ? ಶಿವಾಂಡ್ರಪ್ಪ, ಶಿವಾಂಡ್ರವ, ಶಿವಾಂಡ್ರವ ಅಂದವ್ರಿಗೆ ಒಳ್ಳೇದಾಯ್ತ ಬಿಡಿ. ಅಂದೇದವ್ರಿಗೆ ಬ್ಯಾಂಕ್ಲಿ ದುಡ್ಡು ಮಡಗಿರೋಂಗ ಬಡ್ ಬತ್ತ ಕಣೆ, ಎಲ್ರಿಗೂ ಬಂದದ. ಪುರಿ ತಿನ್ನೋದೇ ಒಂದು ದೊಡ್ಡ ಕೆಲಸನ ಅಂತ. ಶಿವಾಂಡ್ರವ ಶಿವನಾಮವನಾರ್ಥ ನಮ್ಮ ಕನ್ನಡ ನಾಡಿನ ಕಡೆ ಮೈಕಾರವಾದೇಶ್ವರ ಬರ್ತಾ ಇದ್ದಾರೆ. ನಮ್ಮ ಕನ್ನಡ ಭೂಮಿಯಲ್ಲಿ ಕನ್ನಡ ನಾಡು ಎಂಬತಕ್ಕಂಥ ಪವಿತ್ರವಾದ ಭಕ್ತಿಯನ್ನು ಸಾರ್ಥ ಬರ್ತಾ ಇದ್ದಾರೆ. ಶಿವಾಂಡ್ರಪ್ಪ ಯಾವ ರೀತಿಯಾಗಿ ನೋಡೋಣ.